ಇಡೀ ಭೂಮಂಡಲಕ್ಕೆ ಜ್ಞಾನ ಧ್ಯಾನವನ್ನ ಹಂಚಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ಅಸ್ಟ್ರಲ್ ಮಾಸ್ಟರ್ಸ್ ಅವರಿಗೆ, ನನ್ನ ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗಕ್ಕೆ ಕರೆತಂದಂತ ಸೋದರಿ ಅವರಿಗೆ, ಈ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ, ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಧ್ಯಾನ ದೇವರುಗಳಿಗೆ ನಮಿಸುತ್ತಾ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಿದ್ದೇನೆ ಮಾಸ್ಟರ್ಸ್. ವಿಷಯ ಗೊತ್ತಾಗಿದೆ, ಪ್ರಾಣಶಕ್ತಿ. ಇಂದು ಆ ಪ್ರಾಣಶಕ್ತಿ ವಿಭಾಗದಲ್ಲಿ ವಿಸ್ಫೋಟಗಳು ಅಂತಕ್ಕಂಥ ವಿಷಯದ ಬಗ್ಗೆ ಜ್ಞಾನವನ್ನ ತಿಳಿತಾ ಹೋಗೋಣ ಮಾಸ್ಟರ್ಸ್. ಪ್ರಾಣಶಕ್ತಿ ಭೂಮಿಯ ಮೇಲೆ ಹಾಗೂ ಇತರ ಲೋಕಗಳಲ್ಲಿಯೂ ಸಹ ಮನುಷ್ಯರನ್ನು ಸೌಂದರ್ಯ, ಅನ್ಯೋನ್ಯತೆ, ತೃಪ್ತಿ, ಸಂಯೋಜನೆ ಇರುವ ಸಂಬಂಧಗಳ ಕಡೆಗೆ, ಬೆಳಕಿನ ಕಡೆಗೆ, ಪ್ರಜ್ಞೆಯ ಕೇಂದ್ರಗಳತ್ತ ನಡೆಸುತ್ತಾ ಹೋಗ್ತಾ ಇದೆ. ಇದಕ್ಕೂ ಮೊದಲೇ ತಿಳಿದಿದ್ದೀರಾ ಮಾಸ್ಟರ್ಸ್, ಪ್ರಾಣಶಕ್ತಿ ಅಂತಕ್ಕಂಥದ್ದು ಭೂಮಾತೆಯ ಉಸಿರು ಅಂತ ಹೇಳ್ಬಿಟ್ಟು, ಆ ಪ್ರಾಣಶಕ್ತಿಯಿಂದ ಏನೆಲ್ಲ ನಮ್ಮಲ್ಲಿ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯತೆ ಇದೆ, ಪ್ರಾಣಶಕ್ತಿ ಕುಂದಿದಾಗ ಏನೆಲ್ಲ ಅವಘಡಗಳು ಸಂಭವಿಸ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈ ಹಿಂದಿನ ಸಂಚಿಕೆಗಳಲ್ಲಿ ತಿಳಿದಿದ್ದೀರಾ ಮಾಸ್ಟರ್. ಇವತ್ತು ವಿಸ್ಫೋಟಗಳು ಅನ್ನೋ ಅಡಿಯಲ್ಲಿ ಪ್ರಾಣಶಕ್ತಿ ವ್ಯಕ್ತಿಯನ್ನ ಹೇಗೆ ಬಿಂಬಿಸುತ್ತೆ ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ಮಾಸ್ಟರ್ಸ್. ಪ್ರಾಣಶಕ್ತಿಯಿಂದ ಪ್ರಕಾಶಿಸಿ ಶಕ್ತಿಯನ್ನು ಪಡೆದುಕೊಂಡಂತಹ ಮನುಷ್ಯರು ಸೂಕ್ಷ್ಮ ಪ್ರಪಂಚಗಳಲ್ಲಿ ಬಹಳಷ್ಟು ಆನಂದವನ್ನು ಅನುಭವಿಸಿ ಮಾನವ ಜನಾಂಗಕ್ಕೆ ಸ್ವೇಚ್ಛೆ, ಸ್ವಾತಂತ್ರ್ಯವನ್ನು ತೋರಲು ಆ ಸ್ವರ್ಗದಿಂದ ಈ ಭೂಮಿಯ ಮೇಲೆ ಅವತರಿಸುತ್ತಾರೆ. ನಾವೀಗಾಗಲೇ ತಿಳಿದಿದ್ದೀವಿ ಮಾಸ್ಟರ್ಸ್, ಮೇಲಿನ ಸೂಕ್ಷ್ಮ ಲೋಕಕ್ಕೆ ಹೋದಾಗೂ ಕೂಡ ನಾವು ಈಗ ಗಳಿಸ್ಕೊಂಡಂತ ಪ್ರಾಣಶಕ್ತಿ ಅತ್ಯುತ್ತಮವಾದ ಆಗಿ ನಮಗೆ ದೀವಿಗೆ ರೀತಿಯಲ್ಲಿ ನಮಗೆ ಕರ್ತವ್ಯವನ್ನ ನಿರ್ವಹಿಸುತ್ತೆ ಅಂತ ಹೇಳ್ಬಿಟ್ಟು, ಅದೇ ರೀತಿ ಆ ಪ್ರಾಣಶಕ್ತಿ ಯಥೇಚ್ಛವಾಗಿ ನಮ್ಮಲ್ಲಿ ಇದ್ದಾಗ ನಾವು ಊರ್ಧ್ವ ಲೋಕದಿಂದ ಭೂಮಿಗೆ ಜನಿಸಿ ಬಂದಾಗೂ ಕೂಡ ಎಂತೆಂತ ಅತ್ಯುತ್ತಮವಾದ ಕಾರ್ಯಗಳನ್ನ ನಿರ್ವಹಿಸ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದೆ ಮಾಸ್ಟರ್ಸ್. ಸೂಕ್ಷ್ಮ ಪ್ರಪಂಚದಲ್ಲಿ ಅಗ್ನಿಯಿಂದ ಬಹಳ ಸಂಕ್ಷೋಭೆಗಳನ್ನು ಎದುರಿಸಿ ಆ ಅಗ್ನಿ ಸಂರಚನೆಗಳನ್ನು ಸಹಿಸಲಾಗದೆ ಜೀವನ ಪರ್ಯಂತವೂ ಭಯದಿಂದ ಬದುಕಿದ ಮನುಷ್ಯರು ಆ ಭಯವನ್ನೇ ಈ ಭೂಮಿಯ ಮೇಲೆಯೂ ಸಹ ಪ್ರದರ್ಶಿಸುತ್ತಾ ನಿರೂಪಿಸುತ್ತಾರೆ. ಪ್ರಾಣಶಕ್ತಿ ಹೆಚ್ಚಾಗಿದ್ದಾಗ ಮಾನವ ಜನಾಂಗಕ್ಕೆ, ಇಡೀ ಮಾನವ ಸಂಕುಲಕ್ಕೆ ಸ್ವೇಚ್ಛೆ ಮತ್ತು ಸ್ವಾತಂತ್ರ್ಯವನ್ನ ನೀಡಿಬಿಟ್ಟು ಈ ಭೂಮಿಯನ್ನ ಉದ್ಧರಿಸ್ಲಿಕ್ಕೋಸ್ಕರ ಅವತಾರ ಎತ್ತಿ ಬಂದ್ರೆ, ಆದ್ರೆ ಪ್ರಾಣಶಕ್ತಿಯನ್ನ ಕ್ಷೀಣಿಸ್ಕೊಂಡು ನಾವು ಮರಣವನ್ನು ಹೊಂದುವಾಗ ಭಯವನ್ನೇ ಮುಂದಿಟ್ಟುಕೊಂಡು ಮರಣ ಹೊಂದಿದ್ದೇ ಆದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಪುನರ್ಜನ್ಮ ಪಡೆದಾಗ ಭೂಮಿಯ ಮೇಲೆ ಆ ಭಯವನ್ನೇ ಭೂಮಿಯ ಮೇಲೆ ಮತ್ತೆ ಪ್ರದರ್ಶನ ಮಾಡ್ಲಿಕ್ಕೆ ನಿರೂಪಿಸ್ತಾರಂತೆ ಮಾಸ್ಟರ್ಸ್. ಪ್ರಾಣಶಕ್ತಿಯೇ ಪ್ರೇರೇಪಿಸುವ ಶಕ್ತಿ ಎಂದು ಸಹ ಕರೆಯಲ್ಪಡುತ್ತದೆ. ಅಂದ್ರೆ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಮ್ಮ ಪುನರ್ಜನ್ಮದಲ್ಲಿ ಪಡೆಯಲಿಕ್ಕೆ ನಮ್ಮನ್ನ ಪ್ರೇರೇಪಣೆ ನೀಡ್ತಕ್ಕಂಥ ಶಕ್ತಿ ಆಗಿರ್ತದೆ. ಸೂಕ್ಷ್ಮ ಲೋಕದಲ್ಲಿನ ಆತ್ಮಗಳಿಗೆ ಪ್ರಾಣಶಕ್ತಿ ಬಹಳಷ್ಟು ಉನ್ನತ ಶಿಖರ ಸ್ಥಾಯಿಗಳಿಗೆ ಪ್ರವೇಶಿಸಲು ಉತ್ತೇಜನ ಪಡಿಸುತ್ತಾ ದಿಶೆಯನ್ನು, ಸೂಚನೆಗಳನ್ನು ಸಹ ನೀಡುತ್ತಾ ಉದ್ಧರಿಸುತ್ತಿರುತ್ತದೆ. ಪ್ರಾಣಶಕ್ತಿ ಅಂತಕ್ಕಂಥದ್ದು ಸೂಕ್ಷ್ಮ ಲೋಕದಲ್ಲಿನ ಆತ್ಮಗಳಿಗೆ ಬಹಳಷ್ಟು ಉನ್ನತ ಶಿಖರ ಮತ್ತು ಸ್ಥಾಯಿಗಳಿಗೆ ನಮ್ಮನ್ನ ಪ್ರವೇಶ ಮಾಡ್ಲಿಕ್ಕೆ, ಅದು ನಮಗೆ ಉತ್ತೇಜನ ನೀಡುವುದರ ಜೊತೆಗೆ ನಮಗೆ ಉತ್ತಮ ದಿಶೆಯನ್ನು ಕೂಡ, ದಿಕ್ಕು ದೇಶ ಅಂತ ಹೇಳ್ತೀವಲ್ಲ ಮಾಸ್ಟರ್, ಆ ರೀತಿಯಾಗಿ ನಮ್ಮ ಉತ್ತಮ ದಿಶೆಯನ್ನು ಕೂಡ ಸೂಚನೆ, ಅಲ್ಲಿ ನಮ್ಮ ಪ್ರಯಾಣವನ್ನು ಸಾಗಿಸ್ಲಿಕ್ಕೆ ಅದು ನಮಗೆ ಸಾಕಷ್ಟು ಸೂಚನೆಯನ್ನ ನೀಡುತ್ತಾ ನಮ್ಮನ್ನ ಉದ್ಧರಿಸುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮನುಷ್ಯರು ಬಹುವಿಧದ ತಪ್ಪುಗಳನ್ನು ಮಾಡುತ್ತಾ ಜೀವನ ಪಥದಲ್ಲಿ ಅನೇಕ ಬಾರಿ ಪತನವಾಗುತ್ತಿರುತ್ತಾರೆ. ಇದರರ್ಥ ಆ ಮನುಷ್ಯರಲ್ಲಿ ಪ್ರಾಣಶಕ್ತಿ ಕ್ಷೀಣಿಸಿದೆ ಎಂದಲ್ಲ. ಸಾಕಷ್ಟು ಮನುಷ್ಯರು ನಾವು ದಿನನಿತ್ಯ ನೋಡ್ತಿದ್ದೀವಿ ಮಾಸ್ಟರ್ಸ್, ಈ ಪ್ರಪಂಚದಲ್ಲಿ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ನಮ್ಮಲ್ಲೂ ಸಾಕಷ್ಟು ಪ್ರಶ್ನೆಗಳು ಕೂಡ ಎದುರು ಪೂರಕವಾಗಿ ಬರ್ತಾ ಇರ್ತದೆ. ಆದ್ರೂ ಕೂಡ ಯಾಕೆ ಅವರಲ್ಲಿ ಉನ್ನತವಾದ ಜೀವನ ಇದೆ, ಈಗೆಲ್ಲ ಪ್ರಶ್ನೆಗಳು ನಮ್ಮಲ್ಲೂ ಮೂಡ್ತಾ ಇರ್ತಾವ. ಅವೆಲ್ಲ ಪ್ರಶ್ನೆಗಳಿಗೆ ಇಲ್ಲೆಲ್ಲ ಉತ್ತರ ನೀಡ್ತಾ ಹೋಗ್ತಾ ಇದ್ದಾರೆ ಮಾಸ್ಟರ್ಸ್. ಸಾಕಷ್ಟು ಮನುಷ್ಯರು ವಿವಿಧಗಳನ್ನು ತಪ್ಪು ಮಾಡ್ತಾರೆ, ಕೆಲವರು ಪತನಕ್ಕೂ ಹೋಗ್ತಾರೆ. ಇದರರ್ಥ ಅವರಲ್ಲಿ ಪ್ರಾಣಶಕ್ತಿ ಕಡಿಮೆ ಇದೆ ಅಂತಲ್ಲ. ಆಗ ಪತನವಾದ ಮನುಷ್ಯರು ನಾನು ಮಾಡ್ತಾ ಇರೋದು ತಪ್ಪು ಅಂತಕ್ಕಂಥ ಜ್ಞಾನೋದಯ, ಪಶ್ಚಾತ್ತಾಪದೊಂದಿಗೆ ಉನ್ನತವಾದ ಮಾರ್ಗವನ್ನ ಪಡೆಯಲಿ ಅನ್ನೋದಕ್ಕೋಸ್ಕರ ಅವರು ಜೀವನದಲ್ಲಿ ಪಡೆದುಕೊಂಡಿರ್ತಕ್ಕಂಥ ಒಂದು ಪಾಠ ಆಗಿರ್ತದೆ ಮಾಸ್ಟರ್ಸ್. ಮತ್ತೆ ಜಾಗೃತರಾಗಿ ಪ್ರಾಣಶಕ್ತಿ ಅರಿವಿಗೆ ಅನುಗುಣವಾಗಿ ಜೀವನದ ಆನಂದವನ್ನು ಸವಿಯಲು ಪುನಃ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುತ್ತಾ ಮುಂದೆ ಸಾಗುತ್ತಿರುತ್ತಾರೆ.
ನಮ್ಗೇನೋ ಕಷ್ಟ ಬಂತು ಅಥವಾ ಏನೋ ತೊಂದರೆ ಆಯ್ತು ಅಂದಾಗ ಅದರಲ್ಲೇ ಚಿಂತಿಸ್ತಾ ಕೂರ್ಬಾರ್ದು. ಈ ಪ್ರಾಣಶಕ್ತಿಯನ್ನ ಪಡೀಲಿಕ್ಕೆ ಮುಖ್ಯವಾದ ಅಂಶ ಭಯವನ್ನು ತೊಲಗಿಸೋದು, ಧೈರ್ಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಮಾಸ್ಟರ್ಸ್. ಅದರಿಂದ ನಾವು ಪ್ರಾಣಶಕ್ತಿಯನ್ನ ನಾವು ಪಶ್ಚಾತ್ತಾಪದೊಂದಿಗೆ ನಾವು ಮಾಡಿರ್ತಕ್ಕಂಥ ತಪ್ಪನ್ನ ಗ್ರಹಿಸಿ ಜಾಗೃತರಾದ್ರೆ ನಾವಲ್ಲಿ ಪ್ರಾಣಶಕ್ತಿಯ ಅರಿವು ಹೆಚ್ಚಾಗುತ್ತದೆ. ಅಂತ ತೇಜಾಗ್ನಿ ಸ್ವರೂಪರು ತಮ್ಮ ಗತ ತಪ್ಪುಗಳ ಕರ್ಮಗಳನ್ನು ನಿರ್ಭಯವಾಗಿ ಎದುರಿಸಬಲ್ಲರು. ಆ ರೀತಿ ಏನಾಗಿ ತಪ್ಪಿನಿಂದ ಏನಾದ್ರೂ ಹೊರ ಬಂದಂತಹ ತೇಜಾಗ್ನಿ ಸ್ವರೂಪರಾದ್ರೆ ಅವರು ಗತ ತಪ್ಪುಗಳ ಕರ್ಮಗಳನ್ನು, ಅದರಿಂದ ಬರ್ತಕ್ಕಂಥ ಕರ್ಮವನ್ನ ನಿರ್ಭಯವಾಗಿ ಎದುರಿಸಬಲ್ಲರು. ಅವರಲ್ಲಿ ಕೆಲವರು ಆ ಕರ್ಮ ಬಂಧನದಿಂದ ಮುಕ್ತರಾಗಲು ಮತ್ತಷ್ಟು ವೇಗವಾಗಿ ಯುಕ್ತ ಕರ್ಮಗಳನ್ನು ಪೂರ್ತಿ ಮಾಡಿಕೊಳ್ಳಲು ಸಹ ಪ್ರಯತ್ನಿಸುತ್ತಿರುತ್ತಾರೆ. ಗತ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳನ್ನು ಧೈರ್ಯದಿಂದ ಎದುರಿಸೋದ್ರ ಜೊತೆಗೆ ಅವರು ಕರ್ಮ ಬಂಧನದಿಂದ ಮುಕ್ತರಾಗ್ಲಿಕ್ಕೆ ಮತ್ತಷ್ಟು ವೇಗವಾಗಿ ಉತ್ತಮವಾದ ಕರ್ಮ ಅಂದ್ರೆ ಕೆಲಸ ಅಂತ ತಿಳಿದಿದೀವಲ್ವಾ ಮಾಸ್ಟರ್ಸ್, ಯುಕ್ತ ಕರ್ಮಗಳನ್ನ ಪೂರ್ತಿ ಮಾಡಿಕೊಳ್ಳಲು ಸಹ ಪ್ರಯತ್ನ ಮಾಡ್ತಾ ಇರ್ತಾರೆ. ಏಕೆಂದ್ರೆ ಆ ಕರ್ಮ ಋಣ ಮುಗಿದ ನಂತರ ಮತ್ತಷ್ಟು ಉನ್ನತವಾದ ಸ್ವಾತಂತ್ರ್ಯ, ಆರೋಗ್ಯ, ಸಂತೋಷ, ಆನಂದವು ಅವರಿಗಾಗಿ ಅವರ ಜೀವನ ಪಥದಲ್ಲಿ ನಿರೀಕ್ಷಿಸುತ್ತಿರುತ್ತದೆಂದು ಅವರಿಗೆ ತಿಳಿದಿರುತ್ತದೆ. ಈ ಕರ್ಮ ಋಣ ನಮ್ಮದು ಮುಗಿದಿದ್ದೇ ಆದ್ರೆ ನಾವು ಕೇಳಿದ್ದಕ್ಕಿಂತ ಅದ್ಭುತವಾದಂತಹ ಸ್ವಾತಂತ್ರ್ಯ ಸಿಗುತ್ತೆ, ಆರೋಗ್ಯ ದೊರೆಯುತ್ತೆ, ಸಂತೋಷ, ಆನಂದ ಇವೆಲ್ಲವೂ ಕೂಡ ನಮಗಾಗಿ ನಿರೀಕ್ಷೆಯಲ್ಲಿದ್ದಾವೆ ಮಾಸ್ಟರ್ಸ್. ಯಾವಾಗ ಇವರು ಕರ್ಮ ಬಂಧನದಿಂದ ಹೊರ ಬರ್ತಾರೆ, ಕರ್ಮ ಋಣವನ್ನು ತೀರಿಸ್ಕೊಂಡು ಹೊರ ಬರ್ತಾರೆ ಅಂತ ಕಾಯ್ತಾ ಇರ್ತಂತೆ ಮಾಸ್ಟರ್ಸ್. ಪ್ರಾಣಶಕ್ತಿ ಲೋಪಿಸಿರುವ ಹೇಡಿಗಳು ತಮ್ಮ ಕರ್ಮ ಋಣವನ್ನು ತೀರಿಸಲು ಕಾಲಹರಣ ಮಾಡುತ್ತಾ ಉದಾಸೀನತೆಯನ್ನು ಪ್ರದರ್ಶಿಸುತ್ತಾ ಸೋಮಾರಿಗಳಾಗಿರುತ್ತಾರೆ. ಪ್ರಾಣಶಕ್ತಿ ಲೋಪವಿರ್ತಕ್ಕಂಥವ್ರು ಏನಾಗ್ತಿದ್ದಾರೆ, ಕರ್ಮ ಋಣವನ್ನು ತೀರಿಸ್ಕೊಳ್ಲಿಕ್ಕೆ ಅದಕ್ಕೋಸ್ಕರ ಶ್ರಮ ಪಡಲ್ಲ, ಕಾಲಹರಣ ಮಾಡ್ತಾ ಹೋಗ್ತಾರೆ, ಉದಾಸೀನತೆಯನ್ನು ಪ್ರದರ್ಶನ ಮಾಡ್ತಾರೆ. ಅದೇ ರೀತಿ ಸೋಮಾರಿಗಳಾಗೋದ್ರಿಂದ ಅವರ ಸಾಲಗಳು ಬಡ್ಡಿಯೊಂದಿಗೆ ಸಹ ಅಧಿಕವಾಗಿ ಬೆಳೆಯುತ್ತಾ ಪ್ರಾಣಶಕ್ತಿ ಲೋಪಿಸಿರುವ ಕೆಲಸಗಳನ್ನೇ ಅವರು ಬಲವಂತವಾಗಿ ಪೂರ್ತಿ ಮಾಡಬೇಕಾಗುತ್ತದೆ. ಪ್ರಾಣಶಕ್ತಿ ಕ್ಷೀಣಿಸಿದಾಗ ಜಾಗೃತಾವಸ್ಥೆಯಲ್ಲಿ ನಾವು ಇಲ್ಲದೆ ಹೋದ್ರೆ ಏನಾಗ್ತದೆ ಅಂದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮ ಸಾಲ ಮತ್ತು ಬಡ್ಡಿ ರೀತಿಯಲ್ಲಿ ತೀರಿಸ್ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿಯಿಂದ ಪೂರಿತವಾಗಿರುವಾಗಲೇ ಆ ಕರ್ಮ ಋಣವನ್ನು ತೀರಿಸಿಕೊಳ್ಳುವುದು ಬಹಳಷ್ಟು ಸಂತೋಷದಾಯಕವಾಗಿರುತ್ತದೆ. ನಮ್ಮ ಆತ್ಮ ಪ್ರಾಣಶಕ್ತಿ ಪೂರಿತವಾಗಿರ್ಬೇಕಾದ್ರೆ ನಮ್ಮ ಕರ್ಮ ಋಣವನ್ನು ತೀರಿಸಿಕೊಳ್ಳಕ್ಕೆ ನಾವು ಸಾಕಷ್ಟು ಶ್ರಮವನ್ನು ಪಡ್ಬೇಕಾಗ್ತದೆ. ಆದ್ರಿಂದ ನಾವು ಬೇಗ ಆನಂದವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಆ ಸ್ಥಿತಿಯಲ್ಲಿರುವ ಮಾನವನು ಆತ್ಮನ್ಯೂನ್ಯತೆಯನ್ನು ತಂದುಕೊಳ್ಳುವುದಿಲ್ಲ. ಆ ಪ್ರಾಣಶಕ್ತಿ ಹೆಚ್ಚಾಗಿದ್ದಾಗ ಯಾವುದೇ ಕಾರಣಕ್ಕೂ ನಾವು ಆತ್ಮನ್ಯೂನ್ಯತೆಯನ್ನು ತಂದುಕೊಳ್ಳುವುದಿಲ್ಲ, ಕುಗ್ಗುವುದಿಲ್ಲ, ವಿರೋಧ ಶಕ್ತಿಗಳ ಬಂಧನದಲ್ಲೂ ಕೂಡ ಸಿಲುಕಿಕೊಳ್ಳುವುದಿಲ್ಲ, ಈರ್ಷ್ಯ ಅಸೂಯೆಗಳಿಗೆ ಸಿಲುಕಿ ಪುರೋಗಮನದ ಪಥದಿಂದ ಬೇರ್ಪಡುವುದಿಲ್ಲ. ಪ್ರಾಣಶಕ್ತಿ ಯಥೇಚ್ಛವಾಗಿದ್ದಾಗ ನಮ್ಮಲ್ಲಿ ಯಾವುದೇ ಈರ್ಷ್ಯಾ ಭಾವನೆ ಆಗ್ಲಿ, ಅಸೂಯೆ ಭಾವನೆ ಆಗ್ಲಿ ಅದಕ್ಕೆ ಸಿಲುಕಿಕೊಳ್ಳದೆ ನಾವು ಆತ್ಮ ಪುರೋಗಮನ ಕಡೆನೆ ನಮ್ಮ ಪಥ ಇದ್ದಾಗ ಅದರಿಂದ ನಾವು ಹೊರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಾಣಶಕ್ತಿ ಹೆಚ್ಚು ಇದ್ದಾಗ ನಾವು ಈ ಎಲ್ಲದರಿಂದ ಮುಕ್ತಿಯನ್ನು ಹೊಂತೀವಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿ ಸಂತೈಸುವ ಮಹಾ ವಿವೇಕವಂತನಾದ ಮಾನವನಂತೆ ಇರುತ್ತದೆ. ಈ ಪ್ರಾಣಶಕ್ತಿ ನಮ್ಮ ಆತ್ಮೋನ್ನತಿಯನ್ನು ಪಡೀಲಿಕ್ಕೋಸ್ಕರ ಮಹಾ ವಿವೇಕವಂತನಾದ ಮಾನವನಂತೆ ನಮಗೆ ಸಹಕಾರ ನೀಡ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಮ್ಮ ಮನಸ್ಸನ್ನು ಬೆಳಗಿಸುತ್ತಾ ಧೈರ್ಯವನ್ನು ನೀಡುತ್ತಿರುತ್ತದೆ. ನಮ್ಮ ಮನಸ್ಸನ್ನು ಬೆಳಗಿಸುತ್ತೆ, ಶಾಂತವಾಗಿರಿಸುತ್ತೆ, ಒಳ್ಳೆಯ ವಿಚಾರಗಳನ್ನೇ ಆಲೋಚನೆಗಳನ್ನೇ ನಮ್ಮಲ್ಲಿ ತರುತ್ತೆ. ಜೊತೆಗೆ ನಾವು ಯಾವ್ದಾದ್ರೂ ಸ್ವಲ್ಪ ಏನಾದ್ರೂ ಕ್ಷೀಣಿಸ್ತಾ ಇದೆ ನಮ್ಮಲ್ಲಿ ಪ್ರಾಣಶಕ್ತಿ ಅಂದಾಗ ಧೈರ್ಯವನ್ನ ನೀಡುತ್ತೆ. ಪ್ರಾಣಶಕ್ತಿ ನಮ್ಮ ಹೃದಯಗಳನ್ನು ಶಕ್ತಿ ಪೂರಿತವಾಗಿಸುತ್ತಾ ನಾವು ಮತ್ತಷ್ಟು ಸಮಸ್ಯೆಯ ಬಲೆಗೆ ಸಿಲುಕದಂತೆ ರಕ್ಷಿಸುತ್ತಾ ನಮ್ಮ ಆಧ್ಯಾತ್ಮಿಕ ಗುರಿಯುತ್ತ ನಮ್ಮನ್ನ ನಡೆಸುತ್ತಿರುತ್ತದೆ. ಪ್ರಾಣಶಕ್ತಿ ಅಂತಕ್ಕಂಥದ್ದು ನಮ್ಮ ಹೃದಯವಂತಿಕೆಯನ್ನು ಸದಾ ಚೈತನ್ಯ ಪೂರಿತವಾಗಿ ಇಡ್ಲಿಕ್ಕೆ ಸಹಕರಿಸುತ್ತೆ, ನಮ್ಮ ಹೃದಯಗಳನ್ನು ಶಕ್ತಿ ಪೂರಿತವಾಗಿಸುತ್ತೆ, ಹಾಗೂ ನಾವು ಮತ್ತಷ್ಟು ಸಮಸ್ಯೆಯ ಬಲೆಗೆ ಸಿಲುಕದಂತೆ ನೋಡ್ತಾ ಇರ್ತದೆ, ಹಾಗೂ ನಮ್ಮನ್ನ ಆಧ್ಯಾತ್ಮಿಕ ಗುರಿಯತ್ತ ನಮ್ಮನ್ನ ಮುನ್ನಡೆಸ್ತಾ ಇರ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಎಲ್ಲ ರೀತಿಯ ಅಪಾಯಗಳಲ್ಲಿ, ಆಪತ್ತುಗಳಲ್ಲಿ, ಸಂಕಟಗಳಲ್ಲಿ, ಸಂಕ್ಲಿಷ್ಟಗಳಲ್ಲಿ, ದುರ್ಗತಿಗಳಲ್ಲಿ ನಾವು ಇರುವಾಗ ಪ್ರಾಣಶಕ್ತಿ ನಮ್ಮ ಜೊತೆಯಲ್ಲಿ ಇದ್ದರೆ ಈ ಎಲ್ಲ ಅನುಭವಗಳು ನಮಗೆ ವಿವೇಕವು ಅಭಿವೃದ್ಧಿ ಆಗುವಂತೆ ಮಾಡುತ್ತದೆ. ನಮ್ಗೆ ಯಾವ್ದಾದ್ರು ಅಪಾಯಕ್ಕೆ ಸಿಲುಕಿ ಕೊಟ್ಟಾಗ್ಲಿ, ಆಪತ್ತು ಒದಗಿದಾಗ್ಲಿ, ಸಂಕಟಗಳಲ್ಲಾಗ್ಲಿ, ಸಂಕೃಷ್ಟಗಳಲ್ಲಾಗ್ಲಿ, ಯಾವುದೇ ದುರ್ಗತಿ ಬರಲಿ, ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ಪ್ರಾಣಶಕ್ತಿ ಯಥೇಚ್ಛವಾಗಿ ಇದ್ದದ್ದೇ ಆದ್ರೆ ಇದು ನಮಗೆ ಅನುಭವಕ್ಕಾಗಿ ಬಂದಿರತಕ್ಕಂಥದ್ದು ಅಂತ ನಾವು ಸ್ವೀಕಾರ ಮಾಡ್ಬಿಟ್ಟು ನಮ್ಮ ವಿವೇಕವನ್ನ, ನಮ್ಮ ಬುದ್ಧಿಯನ್ನ ಅಭಿವೃದ್ಧಿ ಆಗುವಂತೆ ಮಾಡುತ್ತದೆ.
ಅದೇ ಪ್ರಾಣಶಕ್ತಿ ಲೋಪಿಸಿದಾಗ ನಮಗೆ ಗಂಡಾಂತರಗಳು ಎದುರಾದರೆ ನಮ್ಮ ಕರ್ಮಗಳೇ ನಮಗೆ ತೊಂದರೆ ಒಳಪಡಿಸುತ್ತದೆ. ನಾವು ಅಂತ ಕುಗ್ಗಿ ಹೋಗಿ ಆತ್ಮನ್ಯೂನ್ಯತೆಯನ್ನು ತಂದುಕೊಂಡು ದಾರಿ ತಪ್ಪುತ್ತಿರುತ್ತೇವೆ. ಪ್ರಾಣಶಕ್ತಿಯನ್ನಾದ್ರೂ ಲೋಪಿಸಿದ್ರೆ ಏನ್ ಕರ್ಮ ಮಾಡಿದ್ನಪ್ಪ ಅಂತಾನೆ ನಾವು ಬಂದಂತ ಸಂದರ್ಭಕ್ಕೆ, ಸಂಕಷ್ಟಕ್ಕೆ ನಾವು ಆಲೋಚಿಸುತ್ತಾ ಅದನ್ನ ದೂಷಣೆ ಮಾಡ್ತಾ ಕುಗ್ಗಿ ಹೋಗ್ತೀವಿ. ಜೊತೆಗೆ ನಮ್ಮ ಯಾವಾಗಾದ್ರೂ ಈ ಜನ್ಮ ಇದೆಯೋ ಅಂತ ಹೇಳಿ ಆತ್ಮನ್ಯೂನ್ಯತೆಯನ್ನು ತಂದುಕೊಂಡು ದಾರಿ ತಪ್ಪುತ್ತೇವೆ. ತಪ್ಪು ಕೆಲಸಗಳನ್ನ ಮಾಡ್ತಾ ಇರ್ತೇವೆ, ದುರಾಲೋಚನೆ ಮಾಡ್ತೇವೆ. ಇದರಿಂದಾಗಿ ಇದಕ್ಕಾಗಿನೇ ಪ್ರಾಣಶಕ್ತಿಯನ್ನ ನಮಗೆ ಸಹ್ಯದ ಅಥವಾ ಸುಖದ ಎಂದು ಸಹ ವರ್ಣಿಸುತ್ತಾರೆ. ನಮಗೆ ಸದಾ ಒಳಿತನ್ನು ಬಯಸ್ತಕ್ಕಂತಹ ಸಹ್ಯದ ಮತ್ತು ಸುಖದ ಅಂತ ಕೂಡ ವರ್ಣನೆ ಮಾಡ್ತಾರೆ ಮಾಸ್ಟರ್ಸ್. ತೀವ್ರ ಸಂಕ್ಷೋಭಗಳನ್ನು ಎದುರಿಸಿದ ನಂತರ ಬಹಳಷ್ಟು ಜನ ಉನ್ನತ ಶಿಖರಗಳನ್ನು, ಎತ್ತರಗಳನ್ನು ಅಧಿರೋಹಿಸುತ್ತಿರುತ್ತಾರೆ. ಸರ್ವಸ್ವವನ್ನು ಕಳೆದುಕೊಂಡಂತ ಮನುಷ್ಯರು ಮತ್ತೆ ಜೀವನದಲ್ಲಿ ಉನ್ನತಿ ಗಳಿಸಿ ಯಶಸ್ವಿಗಳಿಸುತ್ತಿರುತ್ತಾರೆ. ಪ್ರಾಣಶಕ್ತಿಯೇ ಆ ಮನುಷ್ಯರನ್ನು ಮಿತ್ರನಂತೆ ಕೈ ಹಿಡಿದು ನಡೆಸುತ್ತಾ ಅವರಿಗೆ ಆನಂದವನ್ನು, ಯಶಸ್ಸನ್ನು ನೀಡುತ್ತಿರುತ್ತದೆ. ನಾವು ಕೂಡ ಈ ತರದ ವ್ಯಕ್ತಿಗಳನ್ನು ಸಾಕಷ್ಟು ಸಮಾಜದಲ್ಲಿ ಗಮನಿಸಿರ್ತೀವಿ ಮಾಸ್ಟರ್ಸ್. ಎಷ್ಟೊಂದು ಅಧೋಗತಿಯಲ್ಲಿ ಹೋದಂಥವ್ರು ಎಷ್ಟೊಂದು ಉನ್ನತ ಸ್ಥಿತಿಗೆ ಏರಿ ಬೆಳೆದಿರ್ತಾರೆ. ಒಂದು ಕಾಲದಲ್ಲಿ ಹೀಗಿದ್ರು, ಇವಾಗ ನೋಡ್ರಿ ಎಷ್ಟು ಜನ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಗಮನಿಸ್ತಾ ಇರ್ತೀವಲ್ಲ ಮಾಸ್ಟರ್ಸ್. ಅದೇ ಮಾಸ್ಟರ್ಸ್, ತೀವ್ರ ಸಂಕ್ಷೋಭೆಗಳನ್ನು ಎದುರಿಸಿದಂತ ನಂತರ ವ್ಯಕ್ತಿಗಳು ಏನಾಗ್ತಾರೆ ಅಂದ್ರೆ ಉನ್ನತ ಶಿಖರಗಳನ್ನು, ಎತ್ತರಗಳನ್ನು ಅಧಿರೋಹಿಸ್ತಾ ಇರ್ತಾರೆ. ಸರ್ವಸ್ವವನ್ನು ಕಳೆದುಕೊಂಡಾಗ ಮನುಷ್ಯರು ಜಾಗೃತಾವಸ್ಥೆಯಲ್ಲಿದ್ದು, ನಿರ್ಭಯ ಸ್ಥಿತಿಯಲ್ಲಿದ್ದು, ಹೊಂದಿರ್ತಕ್ಕಂಥ ಪರಿಸ್ಥಿತಿಯನ್ನು ಒಂದು ಅನುಭವ ಅಂತ ತಿಳಿದು ಅವರು ಜೀವನದಲ್ಲಿ ಉನ್ನತ ಗಳಿಸಿ ಯಶಸ್ವಿಗಳಾಗ್ತಾರೆ. ಪ್ರಾಣಶಕ್ತಿ ಅಂತಕ್ಕಂಥದ್ದು ಮನುಷ್ಯರನ್ನು ಮಿತ್ರನಂತೆ ಕೈ ಹಿಡಿದು ನಡೆಸುತ್ತಾ ಅವರಿಗೆ ಆನಂದವನ್ನು, ಯಶಸ್ಸನ್ನು ನೀಡುತ್ತಿರುತ್ತದೆ. ಭೂಮಿಯ ಮೇಲೆ ನಾವು ಜನಿಸಲು ಕಾರಣ ನಮ್ಮಲ್ಲಿ ನಿಕ್ಷೇಪವಾಗಿರುವ ಪ್ರಾಣಶಕ್ತಿಯೇ. ನಾವು ಪುನರ್ಜನ್ಮ ಪಡಿಬೇಕು ಅಂತ ಅಂದ್ರೆ ನಮ್ಮಲ್ಲಿ ನಿಕ್ಷೇಪವಾಗಿರ್ತಕ್ಕಂಥ ಪ್ರಾಣಶಕ್ತಿಯೇ ಕಾರಣವಾಗಿದೆ ಅಂತೆ ಮಾಸ್ಟರ್ಸ್. ವಿಶ್ವ ಕ್ಷೇತ್ರಾವರಣದಲ್ಲಿರುವ ಪ್ರಾಣಶಕ್ತಿ ಒಬ್ಬ ವ್ಯಕ್ತಿಯಲ್ಲಿ ಸಂಗ್ರಹವಾಗಿರುವ ಪ್ರಾಣಶಕ್ತಿಗೆ ಯೋಗ್ಯವಾದ ಜೀವನ ಸ್ಥಾಯಿಯನ್ನು ಒದಗಿಸುತ್ತಿರುತ್ತದೆ. ನಾವು ಊರ್ಧ್ವಲೋಕಗಳಿಗೆ ಹೋದಾಗ ನಾವು ನಮ್ಮ ಜೀವನ ಚಿತ್ರಣವನ್ನು ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಪ್ರಾಣಶಕ್ತಿ ಎಷ್ಟು ಯಥೇಚ್ಛವಾಗಿರ್ತದಲ್ಲ ಮಾಸ್ಟರ್ಸ್, ಅದರ ಪ್ರಕಾರ ಮುಂದಿನ ಜನ್ಮವನ್ನ ನಾವು ನಮ್ಮ ಮುಂದಿನ ಜನ್ಮದ ಸ್ಕೆಚ್ ಅನ್ನು ಮಾಡ್ಕೊಳ್ಲಿಕ್ಕೆ ಸಾಧ್ಯತೆ ಇರ್ತದೆ ಮಾಸ್ಟರ್ಸ್. ಪ್ರಾಣಶಕ್ತಿ ಹೆಚ್ಚಾಗಿ ಇದ್ದಾಗ ನಾವು ಮುಂದಿನ ಜನ್ಮ ಯಾವ ರೀತಿ ಇರಬೇಕು ಅನ್ನೋದನ್ನ ಭಾವಿಸಕ್ಕೂ ಕೂಡ ನಮ್ಮಲ್ಲಿ ಅದ್ಭುತವಾದ ಜ್ಞಾನ ಇರ್ತದೆ ಮಾಸ್ಟರ್ಸ್. ಪ್ರಾಣಶಕ್ತಿ ಇದ್ದರೆ ಪ್ರಾಣಶಕ್ತಿಗೆ ಯೋಗ್ಯವಾದ ಜೀವನ ಸ್ಥಾಯಿಯನ್ನು ಒದಗಿಸುತ್ತಿರುತ್ತದೆ. ಪ್ರಾಣಶಕ್ತಿ ಇದ್ದಾಗ ಸಂಗ್ರಹವಾದಾಗ ಒಬ್ಬ ವ್ಯಕ್ತಿಯಲ್ಲಿ ಸಂಗ್ರಹವಾಗಿರುವ ಪ್ರಾಣಶಕ್ತಿ ಅಂತಕ್ಕಂಥದ್ದು ಯೋಗ್ಯವಾದ ಜೀವನ ಸ್ಥಾಯಿ, ಮುಂದಿನ ಜನ್ಮದ ಪುನರ್ಜನ್ಮದಲ್ಲಿ ಯೋಗ್ಯವಾದ ಸ್ಥಾಯಿಯನ್ನು ಒದಗಿಸುತ್ತೆ. ಪ್ರಾಣಶಕ್ತಿ ಇದ್ದರೆ ಒಬ್ಬ ರಾಜನಂತೆ, ಇಲ್ಲದಿದ್ದರೆ ಒಬ್ಬ ಭಿಕ್ಷುಕನಂತೆ ಜನಿಸುತ್ತಾರೆ ಅಂತ ಮಾತಿಗಷ್ಟೇ ಹೇಳ್ತೀವಿ, ಮನುಷ್ಯರು ಭಾವಿಸುತ್ತಾರೆ. ಆದ್ರೆ ಒಂದು ವಿಧದಲ್ಲಿ ಇದು ಸತ್ಯ. ಆದ್ರೆ ಬಹಳಷ್ಟು ಜನರು ತಮ್ಮ ಕರ್ಮ ಋಣವನ್ನು ತೀರಿಸಿಕೊಳ್ಳಲೆಂದೇ ರಾಜ ಜನ್ಮಗಳನ್ನು ತಳೆಯುತ್ತಾರೆ, ಭಿಕ್ಷುಕ ಜನ್ಮವನ್ನು ಕೂಡ ತಳೆಯುತ್ತಾರೆ. ಅತ್ಯಮೂಲ್ಯವಾದ ಪಾಠಗಳನ್ನು ಕಲಿಯಲೆಂದೇ ಬಹಳಷ್ಟು ಜನರು ಭಿಕ್ಷುಕರು ಆಗುತ್ತಾರೆ. ನಾವು ರಾಜರನ್ನು ನೋಡಿ ಹಬ್ಬ ಅವ್ರದ್ದು ಎಂತ ಜನ್ಮ ಅಪ್ಪ ಅಂತ ಅಂದಿರಬಹುದು. ಭಿಕ್ಷುಕರನ್ನು ನೋಡಿ ಕೂಡ ಅಥವಾ ಕೀಳು ಮಟ್ಟದಲ್ಲಿ ಇರ್ತಕ್ಕಂಥವ್ರು ನೋಡಿ ಕೂಡ ನಾವು ಅನ್ಕೊಂಡಿರ್ತೀವಿ, ಇವ್ರಿಗೆ ಯಾಕಿಂತ ಜೀವನ, ಅವ್ರಿಗೆ ಯಾಕಂತ ಜೀವನ ಅಂತೇಳಿ. ಅದೆಲ್ಲವೂ ಕೂಡ ಕರ್ಮ ಋಣವನ್ನ ತೀರಿಸ್ಲಿಕ್ಕೋಸ್ಕರ ಬಂದಂತ ಜನ್ಮಗಳೇ ಆಗಿರ್ತವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದರೆ ಪ್ರಾಣಶಕ್ತಿ ಇರುವ ಪರಿಸ್ಥಿತಿಯ ವ್ಯವಸ್ಥೆ ಒಂದಿದೆ. ಪ್ರಾಣಶಕ್ತಿಗೆ ಒಂದು ಪರಿಮಾಣವಿದೆ. ಆ ಪರಿಮಾಣವು ಶಕ್ತಿ ಪ್ರಸಾರ ಪರಿಮಾಣ ಎಂದು ಕರೆಯಲ್ಪಡುತ್ತದೆ. ಪ್ರಾಣಶಕ್ತಿಗೂ ಕೂಡ ಒಂದು ಪರಿಮಾಣ ಅಂತಕ್ಕಂಥದ್ದು ಇದೆ ಮಾಸ್ಟರ್ಸ್. ಆ ಪರಿಮಾಣದ ಸ್ಥಾಯಿಯಲ್ಲಿ ನೀವು ಎಷ್ಟು ಅಧಿಕವಾಗಿದ್ದರೆ ಅಷ್ಟು ಅಧಿಕವಾಗಿ ನೀವು ಉನ್ನತ ಪ್ರಪಂಚಗಳಿಂದ ಪ್ರಾಣಶಕ್ತಿಯನ್ನು ಆಕರ್ಷಿಸಿ, ಸ್ವೀಕರಿಸಿ, ಪ್ರಸಾರ ಮಾಡಬಲ್ಲಿರಿ. ಪ್ರಾಣಶಕ್ತಿ ಅಂತಕ್ಕಂಥದ್ದನ್ನ ನಾವು ಈ ಭೂಲೋಕದಲ್ಲಿ ಇದ್ದಾಗ್ಲೇ ನಾವು ಇರ್ತಕ್ಕಂಥ ಸ್ಥಾಯಿಯ ಆಧಾರದ ಮೇಲೆ ಊರ್ಧ್ವಲೋಕದಲ್ಲಿ ಬೇರೆ ಬೇರೆ ಲೋಕಗಳಿಗೆ ಹೋಗ್ಬಿಟ್ಟು ಅಲ್ಲಿಂದನೂ ಕೂಡ ಶಕ್ತಿಯನ್ನು ಪಡೆದು ಬಿಟ್ಟು ಅದನ್ನ ಉನ್ನತ ಪ್ರಪಂಚಗಳಿಂದ ಪ್ರಾಣಶಕ್ತಿಯನ್ನು ಆಕರ್ಷಿಸಿ ಅದನ್ನು ಸ್ವೀಕಾರ ಮಾಡಿ ನಾವು ಈ ಭೂಲೋಕದಲ್ಲಿ ಪ್ರಸಾರ ಮಾಡಬಲ್ಲೆವು. ಅದೇ ಕಡಿಮೆ ಹಂತದಲ್ಲಿ ನೀವು ಇದ್ದರೆ ಅಷ್ಟು ಹಂತದ ಪ್ರಾಣಶಕ್ತಿಯನ್ನು ಮಾತ್ರ ಪ್ರಸಾರ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ. ನಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚು ಆದಂಗ ಊರ್ಧ್ವಲೋಕದಿಂದಲೂ ಕೂಡ ಪ್ರಾಣಶಕ್ತಿಯನ್ನು ಗ್ರಹಿಸಿ ನಾವು ಭೂಲೋಕದಲ್ಲಿ ಪ್ರಸಾರ
ಪ್ರಸಾರ ಮಾಡುವಂತ ಶಕ್ತಿಯನ್ನ ನಮ್ಗೆ ದೊರಕುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ವಿಶ್ವಾಂತರಾಳದಿಂದ ಎಷ್ಟು ಅಧಿಕ ಪ್ರಾಣಶಕ್ತಿಯನ್ನು ಗ್ರಹಿಸಿ ಎಷ್ಟು ಅಧಿಕವಾಗಿ ಪ್ರಸಾರ ಮಾಡುತ್ತೀರಾ, ಮಾನವ ಜನಾಂಗಕ್ಕೆ ಸಹಾಯ ಸೇವೆ ಮಾಡುತ್ತೀರಾ, ಎಷ್ಟು ಕಡಿಮೆ ಪ್ರಾಣಶಕ್ತಿಯನ್ನು ಸ್ವಾರ್ಥ ದುರಾಭಿಮಾನಗಳಿಗೆ ವ್ಯರ್ಥ ಮಾಡುತ್ತೀರಾ ಎಂಬ ಆಧಾರದ ಮೇಲೆಯೇ ಯೋಗ್ಯ ಹಂತದ ಸ್ಥಾನಗಳಲ್ಲಿ ಮಾನವರು ಪ್ರತಿಷ್ಠಿತರಾಗುತ್ತಾರೆ. ಅಂದ್ರೆ ಮಾಸ್ಟರ್, ವಿಶ್ವಕ್ಷೇತ್ರಾಗ್ನಿಯಿಂದ ನಾವು ಎಷ್ಟು ಅಧಿಕ ಪ್ರಾಣಶಕ್ತಿಯನ್ನು ಗ್ರಹಿಸ್ಬಿಟ್ಟು ಅಧಿಕವಾಗಿ ನಾವು ಈ ಭೂಮಿಯ ಮೇಲೆ ಪ್ರಸಾರ ಮಾಡ್ತೀವಿ, ಮಾನವ ಜನಾಂಗಕ್ಕೆ ಸಹಾಯ ಮಾಡ್ತೇವೆ, ಸೇವೆ ಮಾಡ್ತೇವೆ ಅನ್ನೋದ್ರ ಆಧಾರದ ಮೇಲೆ ನಮ್ಮ ಸ್ಥಾಯಿ ನಿರ್ಣಯ ಆಗ್ತದೆ ಮಾಸ್ಟರ್. ಅದೇ ಕಡಿಮೆ ಪ್ರಾಣಶಕ್ತಿ ಇರ್ತಕ್ಕಂಥವ್ರು ಇರ್ತಕ್ಕಂಥ ಪ್ರಾಣಶಕ್ತಿಯನ್ನ ಬರೀ ತಮ್ಮ ಸ್ವಾರ್ಥಕ್ಕಾಗಿ ದುರಾಭಿಮಾನಕ್ಕಾಗಿ ವ್ಯರ್ಥ ಆದಂಗೆ ಮಾಸ್ಟರ್ ಸ್ವಾರ್ಥಕ್ಕಾಗಿ ಬಳಸಿದಾಗ ಅದರ ಆಧಾರದ ಮೇಲೆ ಮಾನವರು ಪ್ರತಿಷ್ಠಿತರಾಗುತ್ತಾರೆ, ಅವರ ಸ್ಥಾಯಿ ನಿರ್ಣಯವಾಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಹೊರನೋಟಕ್ಕೆ ಕಾಣುವ ಅಂತಸ್ತು ಕೀರ್ತಿಗಳಿಗೂ ಪ್ರಾಣಶಕ್ತಿ ಪ್ರಸಾರ ಸಾಮರ್ಥ್ಯದ ಹಂತಕ್ಕೂ ಯಾವ ಸಂಬಂಧವೂ ಇಲ್ಲ, ವಿರೋಧವೂ ಇಲ್ಲ. ನಾವು ಇಲ್ಲೇನ್ ಮೇಲ್ನೋಟಕ್ಕೆ ನೋಡ್ತಿದೀವಲ್ಲ ಮಾಸ್ಟರ್ಸ್, ಅವರಿಗೆ ಅಷ್ಟು ಆಸ್ತಿ ಇದೆ, ಅಂತಸ್ತಿದೆ, ಕೀರ್ತಿ ಇದೆ ಅಂತ ಹೇಳ್ಬಿಟ್ಟು ಅದು ಪ್ರಾಣಶಕ್ತಿಯ ಪ್ರಸಾರ ಸಾಮರ್ಥ್ಯದ ಹಂತಕ್ಕೆ ಯಾವ ಸಂಬಂಧನೂ ಇಲ್ಲ, ಹಾಗಂತ ಹೇಳಿ ವಿರೋಧನೂ ಕೂಡ ಇಲ್ಲ. ಪ್ರಾಣಶಕ್ತಿಯನ್ನ ಪ್ರಸಾರ ಮಾಡಿ ಮಾನವ ಸೇವೆ ಮಾಡುತ್ತಿರುವ ವ್ಯಕ್ತಿಯು ಯಾವ ಸ್ಥಾನದಲ್ಲಾದರೂ, ಯಾವ ಜೀವನ ವ್ಯಾಸಂಗದಲ್ಲಾದರೂ, ಯಾವ ಜೀವನ ಹಂತದಲ್ಲಾದರೂ ಕೂಡ ಇರಬಹುದು. ಪ್ರಾಣಶಕ್ತಿ ಅಂತಕ್ಕಂಥದ್ದು ಒಂದು ಹೆಚ್ಚಾಗಿ ಇರ್ತಕ್ಕಂಥ ವ್ಯಕ್ತಿ, ಪ್ರಸಾರ ಮಾನವ ಜನಾಂಗಕ್ಕೆ ಒಳಿತನ್ನು ಬಯಸ್ತಕ್ಕಂಥ ವ್ಯಕ್ತಿ, ನಿಸ್ವಾರ್ಥ ಸೇವೆಯನ್ನ ಮಾಡ್ತಕ್ಕಂಥ ವ್ಯಕ್ತಿಗಳು, ಸೇವೆ ಮಾಡ್ತಾ ಇರೋ ವ್ಯಕ್ತಿ ಯಾವ ಸ್ಥಾನದಲ್ಲಾದ್ರೂ ಇರ್ಬೋದು, ಯಾವನ ಜೀವನ ನಾವು ಈಗಾಗ್ಲೇ ತಿಳಿದಿದ್ದೀವಲ್ಲ ಮಾಸ್ಟರ್ಸ್, 7 ಹಂತದ ಜೀವನಗಳಿದೆ ನಮ್ಗೆ ಅಂತ ಹೇಳ್ಬಿಟ್ಟು, ಯಾವ ಹಂತದಲ್ಲಾದರೂ ಇರಬಹುದು, ಯಾವ ವ್ಯಾಸಂಗ ಏನಾದ್ರೂ ಕೂಡ ಕಲಿತಾ ಇರಬಹುದು ಅಂತ ಹೇಳ್ಬಿಟ್ಟು. ಆದರೆ ಆ ಮಹಾನ್ ಸಾಮರ್ಥ್ಯವಿರುವ ಕೆಲವರು ಮತ್ತಷ್ಟು ಹೆಚ್ಚು ಜನರಿಗೆ ಸೇವೆ ಮಾಡಲೆಂದೇ ಸಪ್ತ ಮಾನವ ವ್ಯಾಪಾರಗಳಲ್ಲಿ ಉನ್ನತ ಪದವಿಗಳ ಜವಾಬ್ದಾರಿಯನ್ನು ಹೊರಲು ಉತ್ಸಾಹದಿಂದ ಆಶಿಸುತ್ತಿರಬಹುದು. ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ಯಥೇಚ್ಛವಾಗಿ ಪಡೆದಿರ್ತಕ್ಕಂಥ ವ್ಯಕ್ತಿಗಳು, ಆ ಮಹಾನ್ ಸಾಮರ್ಥ್ಯವಿರ್ತಕ್ಕಂಥ ಕೆಲವರು ಮಾತ್ರ, ಬೆರಳೆಣಿಕೆಯಷ್ಟು ಜನ ಮಾತ್ರ ಹೆಚ್ಚು ಜನರ ಸೇವೆ ಮಾಡಲೆಂದು ಮತ್ತೆ ಸಪ್ತ ಮಾನವ ವ್ಯಾಪಾರಗಳಲ್ಲಿ ಉನ್ನತ ಪದವಿಗಳ ಜವಾಬ್ದಾರಿಯನ್ನು ಹೊರಲು ಉತ್ಸಾಹದಿಂದ ಆಶಿಸುತ್ತಿರಬಹುದು. ನಾವ್ ಈಗಾಗ್ಲೇ ತಿಳಿದಿದ್ದೀವಲ್ಲ ಮಾಸ್ಟರ್ಸ್, ನಮ್ಮ ಜೀವನ ಹಂತಗಳು LKG ಇಂದ ಹಿಡಿದು ಇದು ಡಿಗ್ರಿ ಲೆವೆಲ್ ವರೆಗೂ ಈ ಧ್ಯಾನಕ್ಕೆ ಬಂದಿದೀವಿ ಅಂದ್ರೆ ನಾವು ಈಗಾಗ್ಲೇ ಡಿಗ್ರಿ ಲೆವೆಲ್ ವಿದ್ಯಾಭ್ಯಾಸ ಮಾಡ್ತಿರೋ ಆ ರೀತಿಯಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು, ಆ ರೀತಿಯಾಗಿ ಉನ್ನತ ಪದವಿ ಹಂತಕ್ಕೆ ಬಂದಿದೀವಿ. ಆ ಪದವಿ ಜವಾಬ್ದಾರಿಯನ್ನು ಹೊರಲು ಉತ್ಸಾಹದಿಂದ ಆಶಿಸುತ್ತಿರುತ್ತಾರೆ. ಆ ಕರ್ಮ ನ್ಯಾಯದಿಂದ ಶಿಕ್ಷಿತರಾಗಿ ಉನ್ನತ ಸ್ಥಾನದಲ್ಲಿರುವ ಮನುಷ್ಯರನ್ನು ಸಹ ನೀಡಬಹುದು. ನಮ್ಮ ಈ ಧ್ಯಾನ ಮಾರ್ಗದಲ್ಲಿ ಈ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಗುರುಗಳೇ ಅದಕ್ಕೆ ಉದಾಹರಣೆ ಮಾಸ್ಟರ್ಸ್. ಈ ಕರ್ಮ ನ್ಯಾಯದಿಂದ ಶಿಕ್ಷಿತರಾಗಿ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಮನುಷ್ಯರನ್ನ ನಾವು ನೋಡ್ತಾ ಇದ್ದೀವಿ. ಉನ್ನತ ಸ್ಥಾನಗಳಲ್ಲಿರುತ್ತ ಸಚೇತನದಿಂದ ಆ ಪ್ರಾಣಶಕ್ತಿ ಪ್ರಸಾರ ಸೇವೆಯನ್ನು ಮಾಡುತ್ತಿರುವ ಮನುಷ್ಯರನ್ನು, ಅವರಿಗಿರುವ ಕೆಲವು ಲಕ್ಷಣಗಳನ್ನು ನಾವು ಗುರುತಿಸಬಹುದು. ಈ ರೀತಿಯ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಲಕ್ಷಣಗಳು ಹೇಗಿರ್ತವೆ ಅನ್ನೋದಕ್ಕೆ ಬಗ್ಗೆ ಒಂದು 10 ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗಿದ್ದಾರೆ ಮಾಸ್ಟರ್ಸ್. ಸಾಧು ಸ್ವಭಾವ, ನೆಮ್ಮದಿ, ಶಾಂತಿ ಮತ್ತು ಕರುಣಾ ತತ್ವ ಇರ್ತದೆ. ಸತ್ಯವಾಕ್ಯು, ಸತ್ಯವನ್ನೇ ನುಡಿತಾ ಇರೋದು. ನಿರಹಂಕಾರ, ಪದಾರ್ಥವನ್ನು ಶಕ್ತಿಯನ್ನು ಉಳಿತಾಯದಿಂದ ಬಳಸುವ ಗುಣ. ಯಾವುದೇ ಪದಾರ್ಥ ಇರ್ಬೋದು ಅಥವಾ ಯಾವುದೇ ರೂಪದ ಶಕ್ತಿ ಇರ್ಬೋದು, ಅದನ್ನ ಉಳಿತಾಯ ದುರುಪಯೋಗ ಪಡಿಸಿಕೊಳ್ಳದೆ, ದುರುಪಯೋಗ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟನ್ನ ಬಳಸ್ತಕ್ಕಂಥದ್ದು, ಉಳಿತಾಯ ಮಾಡ್ತಕ್ಕಂಥ ಗುಣ. ಪರಿಪೂರ್ಣತೆಗಾಗಿ ಶ್ರಮಿಸುವುದು, ತಾವು ಪರಿಪೂರ್ಣರಾಗಿರುವುದರೊಂದಿಗೆ ಇನ್ನುಳಿದರನ್ನು ಪರಿಪೂರ್ಣರಾಗಲಿಕ್ಕೆ ಶ್ರಮ ಪಡ್ತಕ್ಕಂಥದ್ದು. ಕೆಟ್ಟ ಮಾತುಗಳ ಬಗ್ಗೆ ನಿರಾಸಕ್ತಿ. ಅಕಸ್ಮಾತ್ ಆಗಿ ಯಾರಾದ್ರೂ ಕೆಟ್ಟ ಮಾತನ್ನ ಬಳಸಿದ್ದೇ ಆದ್ರೆ ಅದರ ಬಗ್ಗೆ ಮತ್ತೆ ಯೋಚನೆನೂ ಮಾಡಬಾರ್ದು, ಅದನ್ನ ಮತ್ತೆ ಬಾಯಿಂದನೂ ಹೇಳ್ಬಾರ್ದು. ಅದರ ಬಗ್ಗೆ ನಿರಾಸಕ್ತಿಯನ್ನು ತೋರ್ತಕ್ಕಂಥದ್ದು. ಉತ್ಸಾಹ ಮತ್ತು ಶ್ರದ್ಧೆ. ನೋಡಿ, ಕಟ್ ಆಯ್ತಾ? ವಾಯ್ಸ್ ಕಟ್ ಆಯ್ತಾ? ಇಲ್ಲ ಗುರುಜಿ, ಕ್ಲಿಯರ್ ಇದೆ. ಕೆಟ್ಟ ಮಾತುಗಳ ಬಗ್ಗೆ ನಿರಾಸಕ್ತಿ. ಉತ್ಸಾಹ ಮತ್ತು ಶ್ರದ್ಧೆ. ಯಾವುದೇ ಕರ್ತವ್ಯವನ್ನ ತುಂಬಾ ಉತ್ಸಾಹದಿಂದ ಮಾಡ್ತಕ್ಕಂಥದ್ದು, ಅಷ್ಟೇ ಶ್ರದ್ಧೆಯನ್ನು ತೋರಿಸ್ತಕ್ಕಂಥದ್ದು. ಬೆರೆಯುವ ಗುಣ. ಪ್ರತಿಯೊಬ್ಬರಲ್ಲೂ ಕೂಡ, ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು, ಯಾವುದೇ ವಯಸ್ಸಿನ ಅಂತರವಿಲ್ಲದೆ, ಯಾವುದೇ ಅಂತಸ್ತಿನ ಅಂತರವಿಲ್ಲದೆ ಬೆರೀತಕ್ಕಂಥ ಗುಣ. ಜವಾಬ್ದಾರಿಯುತ ಪ್ರವರ್ತನೆ. ಯಾವುದೇ ಕೆಲಸವನ್ನು ನೀಡಿದಾಗ ಅದನ್ನ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು. ತ್ಯಾಗ ನಿರತೆ. ಯಾವುದೇ
ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥದ್ದು, ತ್ಯಾಗ ಮನೋಭಾವ, ಶ್ರಮವನ್ನು ಮತ್ತಷ್ಟು ನೈಪುಣ್ಯತೆಯಿಂದ ಮಾಡಿಸುವ ಸ್ಫೂರ್ತಿ, ಬರೀ ತಾವಷ್ಟೇ ಮಾಡೋದಲ್ಲ, ಬೇರೆಯವರಿಂದನೂ ಕೂಡ ಅಷ್ಟೇ ಅತ್ಯುತ್ತಮವಾದ ಕೆಲಸವನ್ನ ಮಾಡ್ಲಿಕ್ಕೆ ಸ್ಫೂರ್ತಿಯನ್ನ ನೀಡ್ತಕ್ಕಂಥ ಇವೆಲ್ಲ ಲಕ್ಷಣಗಳು ಆ ಪರಿಪೂರ್ಣ ವ್ಯಕ್ತಿಗಳಲ್ಲಿ ಇರ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿ ವಿಸ್ಫೋಟಿಸುವ ಸಮಯದಲ್ಲಿ ಕಾರ್ಯ ನಿರ್ವಹಿಸುತ್ತಿರುತ್ತದೆ. ಪ್ರಾಣಶಕ್ತಿ ಅಂತಕ್ಕಂಥದ್ದು ಆಗಾಗ್ಗೆ ವಿಸ್ಫೋಟನೆ ಆಗ್ತದೆ. ಅಂತ ಸಂದರ್ಭದಲ್ಲಿ ಏನೆಲ್ಲ ನಮ್ಗೆ ಯಾವ ರೀತಿ ಶಕ್ತಿಯನ್ನ ನಾವು ಪ್ರಾಣಶಕ್ತಿಯನ್ನು ಇನ್ನೂ ಯಥೇಚ್ಛವಾಗಿ ಪಡಿಬೋದು ಅನ್ನೋದ್ರ ಬಗ್ಗೆ ಈ ಮೊದಲೇ ತಿಳಿದಿದೀವಲ್ಲ ಮಾಸ್ಟರ್ಸ್. ಅಂತ ಸಮಯದಲ್ಲಿ ಶಕ್ತಿ ಬಿಡುಗಡೆ ಆಗುವ ಕ್ಷಣಗಳೇ ವಿಸ್ಫೋಟನೆಯ ಕ್ಷಣಗಳು. ಅಂತ ಸಂದರ್ಭದಲ್ಲಿ ವಿಸ್ಫೋಟನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅತಿ ಯಥೇಚ್ಛವಾದ ಶಕ್ತಿ ಭೌತಿಕ ವಿಸ್ಫೋಟನೆಗಳಿಗೆ, ಕರ್ಮ ವಿಸ್ಫೋಟನೆಗಳಿಗೆ, ಅನುಭೂತಿಕ ಮಾನಸಿಕ ವಿಸ್ಫೋಟನೆಗಳಿಗೆ, ಆಧ್ಯಾತ್ಮಿಕ ವಿಸ್ಫೋಟನೆಗಳಿಗೆ ಪ್ರಾಣಶಕ್ತಿ ವರ್ತಿಸುತ್ತದೆ. ಪ್ರಾಣಶಕ್ತಿಯ ವಿಸ್ಫೋಟನೆ ಅಂತಕ್ಕಂಥದ್ದು ಈ ರೀತಿ ಎಲ್ಲ ಸಂಭವಿಸುತ್ತದೆ. ಆದ್ರೆ ಅಂತ ಸಂದರ್ಭದಲ್ಲಿ ಪ್ರಾಣಶಕ್ತಿ ಅಂತಕ್ಕಂಥದ್ದು ಈ ರೀತಿಯಾಗಿ ಸಂಭವಿಸುತ್ತಿರುವ ಪ್ರತಿ ವಿಸ್ಫೋಟನೆಯಲ್ಲಿಯೂ ಒಂದು ಚೈತನ್ಯ ಅಂಶವು, ಅಂದ್ರೆ ಮನುಷ್ಯನು ಮತ್ತಷ್ಟು ಉತ್ತಮವಾದ ಉಪಯೋಗವಾಗುವ ಸ್ಥಿತಿಗೆ, ಮತ್ತಷ್ಟು ಚೆನ್ನಾಗಿ ಆತ್ಮವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ, ಪರಿಸ್ಥಿತಿಗೆ ಅನುಗುಣವಾಗಿ ತನ್ನನ್ನು ತಾನು ರೂಪಿಸಿಕೊಳ್ಳುವ ಸ್ಥಿತಿಗೆ ತಳ್ಳಲ್ಪಡುತ್ತಿರುತ್ತಾನೆ. ಈ ವಿಸ್ಫೋಟನೆ ಅಂತಕ್ಕಂಥದ್ದು ನಾವು ಭಯ ಪಡೋದು ಬೇಡ ಮಾಸ್ಟರ್ಸ್. ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು ಅಂತ ಈ ಮೊದಲೇ ತಿಳಿದಿದ್ವಿ ಮಾಸ್ಟರ್ಸ್. ನಿರ್ಭಯರಾಗಿದ್ದು ಶಾಂತ ಚಿತ್ತದಿಂದ ಆಲೋಚಿಸುತ್ತಾ ನಾವು ಉನ್ನತ ಸ್ಥಿತಿಗೆ ನಮ್ಮನ್ನ ಆ ವಿಸ್ಫೋಟನೆ ನಡೀತಕ್ಕಂಥದ್ದೇ, ಆ ಪ್ರಾಣಶಕ್ತಿ ವಿಸ್ಫೋಟನೆ ಉಂಟು ಮಾಡಿದೆ ಅಂತ ಅಂದ್ರೆ ನಮ್ಮಲ್ಲಿ ಬದಲಾವಣೆ ತರ್ಲಿಕ್ಕೋಸ್ಕರನೇ. ವ್ಯಕ್ತಿಗೆ ಇರ್ಬೋದು, ಇಡೀ ಪ್ರಪಂಚಕ್ಕೆ ಒಳಿತನ್ನ ಬಯಸೋಕೋಸ್ಕರ ಆ ವಿಸ್ಫೋಟನೆ ನಡೆದಿರ್ತದೆ ಅಂತ ತಿಳಿಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಮ್ಮನ್ನು ಉತ್ತಮವಾದ ಉಪಯೋಗವ ಸ್ಥಿತಿಗೆ ತಳ್ಳುತ್ತೆ. ಮತ್ತಷ್ಟು ಚೆನ್ನಾಗಿ ಆತ್ಮವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಬರ್ತೀವಿ. ಪರಿಸ್ಥಿತಿಗೆ ಅನುಗುಣವಾಗಿ ತನ್ನನ್ನು ತಾನು ರೂಪಿಸಿಕೊಳ್ಳುವ ಪರಿಸ್ಥಿತಿಗೆ ಈ ವಿಸ್ಫೋಟನೆಯಿಂದ ಪ್ರಾಣಶಕ್ತಿ ನಮ್ಮನ್ನ ತಳ್ಳಲ್ಪಡುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಕೃತಿಯನ್ನು ಭಂಗಗೊಳಿಸುವ ಸ್ಫೋಟಗಳು ಮಾನವನಿಂದ ನಿರ್ಮಿತವಾಗಿರುವುದು. ನಾವು ಮಾಡ್ತಕ್ಕಂಥ ಸ್ಫೋಟ, ಮಾನವ ನಿರ್ಮಿತ ಸ್ಫೋಟಗಳು ಹೆಂಗಿದಾವ್ ನೋಡ್ರಿ ಮಾಸ್ಟರ್. ಪ್ರಕೃತಿ ವಿನಾಶ ಆಗೋ ಹಂಚಿಗೆ ತಂದಿರ್ತಕ್ಕಂಥವೇನೆ ಮಾನವ. ಅದಕ್ಕೋಸ್ಕರ ಪ್ರತಿ ಕ್ಷಣನೂ ಹೇಳ್ತೇವೆ, ಪ್ರಕೃತಿಯೊಂದಿಗೆ ಅನುಸಂಧಾನವಾಗಿ ಜೀವನ ನಡೆಸೋದನ್ನ ಕಲೀರಿ ಅಂತ ಹೇಳಿ. ಮಾನವನಿಂದನೇ ಈ ಪ್ರಕೃತಿ ವಿಸ್ಫೋಟನ ಆಗುತ್ತೆ. ಅಣುಸ್ಫೋಟ, ಮದ್ದುಗುಂಡು ಸಾಮಾನುಗಳಿಂದ ನಡೆಸುವ ಸ್ಫೋಟಗಳು ಬಹಳ ಅಪಾಯಕಾರಿ ಶಕ್ತಿಗಳನ್ನು ಪ್ರಕೃತಿಯಲ್ಲಿ ತರುವುದರ ಜೊತೆಗೆ ಪ್ರಕೃತಿ ಶಕ್ತಿಗಳ ನಡುವೆ ಇರುವ ಸಾಮರಸ್ಯ ಸಮನ್ವಯತೆಯನ್ನು ನಾಶ ಮಾಡುತ್ತದೆ. ಈ ಮಾನವ ನಿರ್ಮಿತ ಮಾಡಿರ್ತಕ್ಕಂತಹ ಕೃತ್ಯಗಳಿಂದ ಪ್ರಕೃತಿ ನಾಶವಾಗೋದ್ರ ಜೊತೆಗೆ ಪ್ರಕೃತಿ ಒಂದು ಸಾಮರಸ್ಯವನ್ನ ಹೊಂದಿದೆ. ಆ ಸಾಮರಸ್ಯದ ಕೊಂಡಿಯನ್ನ ನಾವು ಕಳಚುವಂತ ಕೆಲಸಗಳನ್ನ ಮಾನವರು ಮಾಡಿದೀವಿ. ಆದ್ದರಿಂದ ರಾಸಾಯನಿಕ ವಿಸ್ಫೋಟಗಳು ನಡೆಯುತ್ತಿರುವ ಸ್ಥಳಗಳಿಂದ ಪ್ರಾಣಶಕ್ತಿ ನಿಷ್ಕರ್ಮಿಸಿ ಪ್ರಾಕೃತಿಕ ವಿಸ್ಫೋಟಗಳು ಸಂಭವಿಸುವ ಸ್ಥಳಕ್ಕೆ ಸೇರಿಕೊಳ್ಳುತ್ತವೆ. ಈ ಮಾನವ ನಿರ್ಮಿತ ಈ ಮದ್ದುಗುಂಡು ಪ್ರಯೋಗ ಮಾಡ್ತಕ್ಕಂಥದ್ದು, ಈ ಪ್ರಕೃತಿಯನ್ನ ವಿನಾಶ ಮಾಡ್ತಕ್ಕಂಥ ಕೃತ್ಯಗಳಿಂದ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ಹೊರಟು ಹೋಗಿ ಪ್ರಾಕೃತಿಕ ವಿಸ್ಫೋಟಗಳು ನಡೆದಾಗ ಮಾನವ ಸಂಕುಲಕ್ಕೆ ಅನುಕೂಲ ಆಗ್ತಕ್ಕಂಥ ವಿಸ್ಫೋಟಗಳನ್ನು ಸಂಭವಿಸ್ತದಲ್ಲ ಮಾಸ್ಟರ್ಸ್, ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಪೂರ್ಣ ಕೆಲಸಗಳಿಂದ ಅಥವಾ ಪೂರ್ತಿ ಮಾಡದ ಕರ್ಮಗಳಿಂದ ತಯಾರಾಗುವ ಕರ್ಮವು ಸಂಗ್ರಹವಾಗುತ್ತಿರುವಾಗಲೂ ಸಹ ವಿಸ್ಫೋಟಗಳು ನಡೆಯುತ್ತಿರುತ್ತದೆ. ನಾವು ಅಪೂರ್ಣವಾದ ಕೆಲಸಗಳನ್ನು ಮಾಡೋದ್ರಿಂದ ಹಾಗೂ ಪೂರ್ತಿ ಮಾಡದ ಕರ್ಮಗಳಿಂದ ನಮ್ಮ ಕರ್ಮ ಋಣದಿಂದ ಹೊರಬರದೆ ಅದನ್ನ ಅರ್ಧಂಬರ್ಧ ಮಾಡ್ಕೊಂತ ಹೋದ್ರೆ ಇದರಿಂದನೂ ಕೂಡ ಕರ್ಮವು ಹೆಚ್ಚು ಕರ್ಮ ಸಂಗ್ರಹವಾಗುತ್ತೆ. ಅಂತ ಸಂದರ್ಭಗಳಲ್ಲೂ ಕೂಡ ವಿಸ್ಫೋಟಗಳು ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆ ಸಂದರ್ಭಗಳಲ್ಲಿ ಪ್ರಾಣಶಕ್ತಿಯು ಆತ್ಮಗಳನ್ನು ಮತ್ತಷ್ಟು ಉನ್ನತ ಸ್ಥಿತಿಗೆ ಉದ್ಧರಿಸಿ, ನೀನು ಮರ್ತಿದೆಯಾ ನೀನ್ ಮಾಡ್ತಕ್ಕಂಥ ಕರ್ತವ್ಯ ಅಂತ ಎಚ್ಚರಿಸ್ಲಿಕ್ಕೆ, ಆತ್ಮ ಉನ್ನತ ಸ್ಥಿತಿಗೆ ಉದ್ಧರಿಸ್ಲಿಕ್ಕೆ ಏನ್ ಮಾಡ್ತದೆ ಅಂದರೆ ಮಾಸ್ಟರ್ಸ್, ಜೀವನದ ಪಥದಲ್ಲಿ ಮುಂದುವರಿಯಲು ಸಹಕರಿಸುತ್ತದೆ. ಆ ವಿಸ್ಫೋಟ ನಡೆದ್ಬಿಟ್ಟು ಆತನನ್ನ ನೀನು ಆತ್ಮ ಪದಾರ್ಥ, ಆತ್ಮ ಚೈತನ್ಯದಲ್ಲಿ ಇರು, ಆತ್ಮೋದ್ಧಾರನಾಗುವಂತ ಅದನ್ನ ಎಚ್ಚರಿಸ್ಲಿಕ್ಕೆ ಈ ವಿಸ್ಫೋಟನೆ ನಡೀತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಮ್ಮ ಅನುಭೂತಿಕ ಮಾನಸಿಕ ಆಯಾಮಗಳಲ್ಲಿಯೂ ಸಹ ವಿಸ್ಫೋಟಗಳು ನಡೆಯುತ್ತಿರುತ್ತದೆ. ನಮಗೂ ಕೂಡ ಪ್ರತಿನಿತ್ಯ ಪ್ರತಿ ಕ್ಷಣನೂ ಕೂಡ ಈ ಅನುಭವ ಆಗ್ತಿರ್ತದೆ ಮಾಸ್ಟರ್ಸ್. ಅದನ್ನ ಗ್ರಹಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಬರ್ಬೇಕು. ಅದಕ್ಕೋಸ್ಕರ ಅವಗಾಹನೆ ಅಂತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸದಲ್ಲೂ ಕೂಡ ನಾವು ಅದರಲ್ಲೇ ಇರ್ಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶ ಇದೆ ಮಾಸ್ಟರ್ಸ್. ಅನುಭೂತಿಕ ನಮ್ಮಲ್ಲಿ ನಮಗ್ ಬರ್ತಕ್ಕಂಥ ಅನುಭವದಲ್ಲಿ
ಈ ಅನುಭವ ನನಗೆ ಯಾಕೆ ಬಂತು, ಈ ಅನುಭವ ಅಂತಕ್ಕಂಥದ್ದು ನನಗೆ ಯಾವ ಪಾಠ ಕಲಿಸ್ತಾ ಇದೆ, ನಾನು ಏನಾಗ್ಬೇಕು, ಮುಂದಿನ ದಾರಿಯನ್ನು ಯಾವ ರೀತಿಯಲ್ಲಿ ತೆರೆದುಕೊಳ್ಬೇಕು ಅನ್ನೋದು ನಮ್ಗೆ ಅನುಭೂತಿಕ ಮಾನಸಿಕ ನಮ್ಮ ಮನಸ್ಸನ್ನ ಸಿದ್ಧಗೊಳಿಸುತ್ತೆ ಈ ಪ್ರಾಣಶಕ್ತಿ ವಿಸ್ಫೋಟನೆಯಿಂದ. ಈ ರೀತಿಯಾಗಿ ನಮ್ಮನ್ನ ಸಿದ್ಧರನ್ನಾಗಿ ಮಾಡ್ಲಿಕ್ಕೆ ವಿಸ್ಫೋಟನೆ ನಡೆದಿದ್ದು ಅಂತ ಗ್ರಹಿಸಿ ಧೈರ್ಯದಿಂದ ಶಾಂತ ಚಿತ್ತದಿಂದ ನಮ್ಮ ಮುಂದಿನ ದಾರಿಯನ್ನ ನಾವೇ ರೂಪಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಮಗೆ ನೂತನ ದರ್ಶನ, ಹೊಸ ಸಂಬಂಧಗಳು ಉಂಟಾಗುತ್ತದೆ. ಇದರಿಂದ ನಮಗೆ ಹೊಸ ಆಯಾಮದ ಕಡೆ ಹೋಗ್ತೇವೆ, ನೂತನ ದರ್ಶನವಾಗುತ್ತೆ, ಹಾಗೂ ಹೊಸ ಸಂಬಂಧಗಳು ಕೂಡ ಉಂಟಾಗ್ತದೆ. ಸಂಭವಿಸುತ್ತಿರುವ ಪ್ರತಿ ವಿಸ್ಫೋಟನೆಯಲ್ಲಿ ಅಥವಾ ಶಕ್ತಿ ಬಿಡುಗಡೆಯಲ್ಲಿ ಪ್ರಾಣಾಗ್ನಿಯು ನಮಗೆ ಮತ್ತಷ್ಟು ಉತ್ತಮವಾದ ಅರಿವನ್ನು, ಏಕಾಗ್ರತೆಯನ್ನು ನೀಡುತ್ತಾ ನಮ್ಮನ್ನು ಮತ್ತಷ್ಟು ಪವಿತ್ರತೆಯು, ಸೌಂದರ್ಯವು ಹೊಮ್ಮುವಂತೆ ಮಾಡುತ್ತದೆ. ಈ ವಿಸ್ಫೋಟನೆ ನಡೆದಾಗ ಪ್ರತಿಯೊಬ್ಬರಿಗೂ ಕೂಡ ಈ ವಿಸ್ಫೋಟನೆಯಲ್ಲಿ ಶಕ್ತಿ ಬಿಡುಗಡೆಯಲ್ಲಿ ಪ್ರಾಣಾಗ್ನಿ ಅಂತಕ್ಕಂಥದ್ದು ನಮ್ಮನ್ನ ಉತ್ತಮವಾದ ಅರಿವನ್ನು ನೀಡುತ್ತೆ ಮತ್ತು ಏಕಾಗ್ರತೆಯನ್ನು ನೀಡುತ್ತೆ. ಆ ಮಾಡ್ತಕ್ಕಂಥ ಕೆಲಸದಲ್ಲಿ ಏಕಾಗ್ರತೆ ಅತ್ಯವಶ್ಯಕವಾಗಿ ನೀಡುತ್ತಾ ಹೋಗ್ತದೆ, ಹಾಗೂ ನಮ್ಮ ಮತ್ತಷ್ಟು ಪವಿತ್ರತೆಯು, ಸೌಂದರ್ಯವು ಹೊರಹೊಮ್ಮುವಂತೆ ಮಾಡುತ್ತದೆ. ನಮ್ಮಲ್ಲಿರ್ತಕ್ಕಂಥ ಪವಿತ್ರತೆಯನ್ನ ಹೊರ ಹಾಕ್ಲಿಕ್ಕೆ ಅದಕ್ಕೆ ಒಂದು ಸೌಂದರ್ಯವನ್ನ ನೀಡುತ್ತೆ. ಅದು ಹೊರಬಂದು ನಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶಿಸಲಿಕ್ಕೆ ಒಂದು ಸದಾವಕಾಶವನ್ನು ನೀಡ್ತದೆ. ಅಂತ ವಿಸ್ಫೋಟಗಳು ಸಂಭವಿಸದಿದ್ದರೆ ನಮ್ಮ ಜೀವನವು ಮೊಳಕಿನ ಕೂಪದಂತೆ ತಯಾರಾಗುತ್ತದೆ. ಒಂದು ಕತ್ತಲೆಯ ತೃಪ್ತಿಯು ನಮ್ಮನ್ನು ಆವಹಿಸುತ್ತದೆ. ನಮಗೆ ಆತರ ವಿಸ್ಫೋಟಗಳು ನಮ್ಮ ಜೀವನದಲ್ಲಿ ಯಾವುದೇ ಬಂದಂತ ಘಟನೆಗಳು ವಿಸ್ಫೋಟಗಳೇ ಆಗಿದ್ದಾವೆ ಅಂತ ಭಾವಿಸಿ ನಾವು ಧೈರ್ಯಶಾಲಿಯಾಗಿ ಏಕಾಗ್ರತೆಯಿಂದ ಶಾಂತ ಚಿತ್ತದಿಂದ ಇದ್ದಾಗ ನಮ್ಮದು ಆತ್ಮಹತ್ಯೆಯ ಕಡೆ ಹೋಗ್ತೇವೆ, ಆತ್ಮ ಪುರೋಗಮನದ ಕಡೆ ಹೋಗ್ತೇವೆ. ಹಾಗೆ ಭಾವಿಸದೆ ನಾವೇನಾದ್ರೂ ಈ ಬಂದಿರ್ತಕ್ಕಂಥ ಸಂದರ್ಭವನ್ನೇ ದೂಷಣೆ ಮಾಡುತ್ತಾ, ಅದಕ್ಕೆ ಸಂಬಂಧಪಟ್ಟಂತೆ ಉಳಿದವ್ರನ್ನು ದೂಷಣೆ ಮಾಡುತ್ತಾ, ಸಮಯವನ್ನು ದೂಷಣೆ ಮಾಡುತ್ತಾ ಹೋಗಿದ್ದೇ ಆದ್ರೆ ನಾವು ಕೊಳಕಿನ ಕೂಪದಲ್ಲಿ ಇರ್ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಎಲ್ಲ ವಿಸ್ಫೋಟನೆಗಳಿಗೆ ಕಾರಣಗಳು ವಿಶ್ವ ಆಘಾತಗಳು, ಅಂದ್ರೆ ಕಾಸ್ಮಿಕ್ ಶಾಕ್ಸ್ ಅಂತ ಕರೀತಾರೆ ಮಾಸ್ಟರ್ಸ್. ಇವೆಲ್ಲ ವಿಸ್ಫೋಟನೆ ನಡೀಲಿಕ್ಕೆ ಕಾರಣ ವಿಶ್ವ ಆಘಾತಗಳೇ ಆಗಿವೆ. ಈ ವಿಶ್ವ ಮಹಾಕ್ಷೇತ್ರದಲ್ಲಿರುವ ಸಮಗ್ರ ಪ್ರಾಣಶಕ್ತಿಯು ಭೂಗ್ರಹದ ಮೇಲಿನ ಮಾನವ ಜೀವಿಗಳು ತಮ್ಮ ಚೈತನ್ಯಾಭಿವೃದ್ಧಿಯನ್ನು ಅಲ್ಪ ಕಾಲದಲ್ಲಿ ಸಾಧಿಸುವಂತೆ ಮಾಡಲು ಮಾನವ ಜನಾಂಗಕ್ಕೆ ನೀಡುವ ವಿಶ್ವ ಆಘಾತಗಳೇ ಸಮಸ್ತ ವಿಸ್ಫೋಟಗಳಿಗೂ ಕಾರಣವಾಗಿದೆ. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾದ ವಿಚಾರವಿದೆ. ಈ ವಿಶ್ವಕ್ಷೇತ್ರದಲ್ಲಿರುವ ಸಮಸ್ತ ಪ್ರಾಣಶಕ್ತಿ ಭೂಗ್ರಹದ ಮೇಲಿನ ಮಾನವ ಜೀವಿಗಳು ಚೈತನ್ಯಾಭಿವೃದ್ಧಿಯನ್ನ, ತಮ್ಮ ಆತ್ಮೋನ್ನತಿಯನ್ನು ಅಲ್ಪ ಕಾಲದಲ್ಲಿ ಪಡೀಲಿ ಅನ್ನೋದಕ್ಕೋಸ್ಕರ ಬರ್ತದೆ ಅಂತ ಮಾಸ್ಟರ್ಸ್. ಈ ವಿಸ್ಫೋಟಗಳು ಅಲ್ಪ ಕಾಲದಲ್ಲಿ ಸಾಧಿಸುವಂತೆ ಮಾಡಲು ಮಾನವ ಜನಾಂಗಕ್ಕೆ ನೀಡುವ ವಿಶ್ವ ಆಘಾತಗಳೇ ಸಮಸ್ತ ವಿಸ್ಫೋಟಗಳಿಗೂ ಕಾರಣ. ಮಾನವರ ಆಲೋಚನೆಗಳಿಂದ, ಪ್ರವರ್ತನೆಗಳಿಂದ, ಪುರೋಗಮನದ ಶಕ್ತಿಗಳ ಪರಿಕ್ರಮಣಕ್ಕೆ ಅಡ್ಡಿ ಬರುವ ದುಷ್ಟ ಶಕ್ತಿಗಳಿಂದ ಸೃಷ್ಟಿಯಾಗುತ್ತಿರುವ ಅಡೆತಡೆಗಳನ್ನು ತೊಲಗಿಸಲೆಂದು ಮಹಾವಿಶ್ವ ಚೈತನ್ಯ ಉಪಯೋಗಿಸುತ್ತಿರುವ ಸಾಧನೆಯೇ ಸ್ಫೋಟಗಳು. ಈ ಸ್ಫೋಟಗಳು ಏನಕ್ಕೋಸ್ಕರ ಅಂದ್ರೆ ಮಾನವರ ಆಲೋಚನೆಗಳಿಂದ. ಅದಕ್ಕೋಸ್ಕರ ಆಲೋಚನೆಯಲ್ಲಿ ತುಂಬಾ ಎಚ್ಚರಿಕೆಯಿಂದ ಆಲೋಚನೆ ಮಾಡ್ಬೇಕು ಅಂತ ಈಗಾಗ್ಲೇ ತಿಳಿದಿದೀವಲ್ವ ಮಾಸ್ಟರ್ಸ್. ಈ ಆಲೋಚನೆಗಳಿಂದ, ಪ್ರವರ್ತನೆಗಳಿಂದ ನಾವು ಆಲೋಚನೆ ಮಾಡೋದಲ್ಲ, ಅದನ್ನ ಕಾರ್ಯಪ್ರವೃತ್ತಕ್ಕೆ ತಂದಿದೀವಿ ಸಾಕಷ್ಟು. ಮೊದಲೆಲ್ಲ ಅಜ್ಞಾನದಲ್ಲಿ ಇದ್ದಾಗ ಪುರೋಗಮನದ ಪರಿಕ್ರಮಣಕ್ಕೆ ಅಡ್ಡಿ ಬರ್ತಕ್ಕಂತಹ ಏನು ದುಷ್ಟ ಶಕ್ತಿಗಳಿಂದ ಸೃಷ್ಟಿಯಾಗಿರುವ ಅಡೆತಡೆಗಳಿದಾವಲ್ಲ ಮಾಸ್ಟರ್ಸ್, ಹಾಗೆಲ್ಲ ಮಾಡಿರ್ತಕ್ಕಂಥ ದುರಾಲೋಚನೆ, ದುಷ್ಕೃತ್ಯಗಳು, ಇವೆಲ್ಲವುಗಳಿಂದ, ದುಷ್ಟ ಶಕ್ತಿಗಳಿಂದ ಸೃಷ್ಟಿಯಾಗಿರುವ ಅಡೆತಡೆಗಳನ್ನ ತೊಲಗಿಸಲಿಕ್ಕೋಸ್ಕರ ಈ ಮಹಾ ಚೈತನ್ಯ ಉಪಯೋಗಿಸ್ತಿರ್ತಕ್ಕಂಥ ಸಾಧನೆ ಅಂದ್ರೆ ಈ ಸ್ಫೋಟಗಳಾಗಿವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸಮಸ್ತ ಮಾನವರ ವ್ಯಾಪಾರದಲ್ಲಿನ ಪುರೋಗತಿಗೆ ಯೋಗ್ಯವಾದ ನೂತನ ಶಕ್ತಿಗಳ ಪ್ರಸಾರಕ್ಕೆ ವಿಸ್ಫೋಟನೆಗಳು ದಾರಿಯನ್ನು ಸರಿಪಡಿಸುತ್ತಿರುತ್ತದೆ. ಸಮಸ್ತ ಮಾನವ ವ್ಯಾಪಾರದಲ್ಲಿನ ಪುರೋಗತಿಗೆ ಯಾವ್ಯಾವ ಹಂತದಲ್ಲಿದೀವೋ, ಯಾವ್ಯಾವ ವ್ಯಾಪಾರ ಮಾಡಕ್ ಬಂದಿದೀವೋ ಅವರನ್ನ ಪುರೋಗತಿಯಲ್ಲಿ ಕೊಂಡೊಯ್ಯಲಿಕ್ಕೆ ಯೋಗ್ಯವಾದ ನೂತನ ಶಕ್ತಿಗಳ, ಹೊಸ ಪ್ರಾಣಶಕ್ತಿಯ ಅರಿವನ್ನು ನಮ್ಮಲ್ಲಿ ಹೆಚ್ಚು ಮಾಡ್ಲಿಕ್ಕೋಸ್ಕರ ಈ ವಿಸ್ಫೋಟನೆಗಳು ನಮಗೆ ದಾರಿಯನ್ನ ಮಾಡಿಕೊಟ್ಟು ಸರಿಪಡಿಸ್ತಾ ಇರ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಇದು ಮಾನವ ವ್ಯಾಪಾರ ಅಂದ್ರೆ ಈಗಾಗ್ಲೇ ತಿಳಿದಿದ್ದೀವಿ ಮಾಸ್ಟರ್ಸ್. ಶೈಶವಾತ್ಮ ಅಂತ ಹೇಳ್ಬಿಟ್ಟು, ಆ ಶೈಶವಾತ್ಮದಲ್ಲಿ ಇರ್ತಕ್ಕಂಥವ್ರು ಭಕ್ತಿ ಮಾರ್ಗದಲ್ಲಿ ಇರ್ತಾರೆ. ಬಾಲಾತ್ಮ ಅಥವಾ ಕಿಶೋರಾತ್ಮ ಅಂತ ಹೇಳಿದೀವಿ, ಅದು ಆ ಹಂತದಲ್ಲಿ ಇರ್ತಕ್ಕಂಥದ್ದು ಒಂದು ಏನು ನವ ವ್ಯಾಪಾರ ಅಂತ ತಿಳಿದ್ವಲ್ಲ ಮಾಸ್ಟರ್ಸ್. ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಒಲವು ತೋರಿಸ್ತಾ ಇರ್ತಾರೆ. ಇನ್ನು ಪ್ರೌಢ ಆತ್ಮ ಅಂತ ಹೇಳಿದ್ರೆ ಆಯುರ್ವೇದ, ಜ್ಯೋತಿಷ್ಯ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ಪಡೆದ್ರೆ
ಯುವಾತ್ಮ ಅಂತಕ್ಕಂಥವ್ರು ನ್ಯಾಯ ಸೂತ್ರ, ಇದು ತಪ್ಪು, ಇದು ಸರಿ, ಈ ರೀತಿಯಾಗಿ ಇರಬೇಕು ಅಂತಕ್ಕಂಥ ನ್ಯಾಯ ನಿರ್ಣಯವನ್ನು ಕೊಡೋ ರೀತಿಯಲ್ಲಿ ಯುವಾತ್ಮದಲ್ಲಿರ್ತಕ್ಕಂಥವ್ರು ಬಳಸಿದ್ರೆ, ವೃದ್ಧಾತ್ಮ ಅಥವಾ ವಿಮುಕ್ತಾತ್ಮ ಅಂತ ಏನ್ ಕರಿತಿದ್ದೀವಲ್ಲ ಮಾಸ್ಟರ್ಸ್, ಅವರು ದೀರ್ಘ ಪಶ್ಚಾತ್ತಾಪ ಮತ್ತು ಶ್ರದ್ಧಾವಿದೆಯಿಂದ ಕೆಲಸವನ್ನ ಮಾಡ್ತಕ್ಕಂಥದ್ದು. ಇನ್ನು ಪ್ರತಿಲಿಪಿ ಆತ್ಮ ಅಥವಾ ಪರಿಪಕ್ವ ಆತ್ಮ ಅಂತಕ್ಕಂಥದ್ದು ವೇದಗಳ ಸಾರದ ಬರವಣಿಗೆ ಮತ್ತು ಜ್ಞಾನ ಹಂಚಿಕೆಗಾಗಿ ಶ್ರಮಿಸ್ತಕ್ಕಂಥದ್ದು. ಅನಂತಾತ್ಮ ಅಥವಾ ಪರಮಾತ್ಮ ಅಂತಕ್ಕಂಥದ್ದು ಆಧ್ಯಾತ್ಮಿಕ ಮೌಲ್ಯಮಾಪನ ಮಾಡ್ತಕ್ಕಂಥ ವ್ಯಾಪಾರ. ಈ ರೀತಿ ಸಪ್ತ ವ್ಯಾಪಾರಗಳಲ್ಲಿ ಇರ್ತಕ್ಕಂಥ ನೋಡಿ ಮಾಸ್ಟರ್ಸ್, ಈ ವೇದಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಯಾವ್ಯಾವ ಹಂತದಲ್ಲಿ ಇದೀವಿ ಅಂತ ತಿಳಿದಿಲ್ಲ. ಆ ಹಂತದಲ್ಲಿ ಇರೋರು ಎಲ್ಲರೂ ಕೂಡ ಅತಿ ಕಡಿಮೆ ಸಮಯದಲ್ಲಿ ಆತ್ಮೋನ್ನತಿ ಪಡಿಲಿ ಅನ್ನೋದಕ್ಕೋಸ್ಕರ ಇವೆಲ್ಲವುಗಳನ್ನು ಅಳವಡಿಕೆ ಮಾಡ್ಕೊಂಡಿದೀವಿ ಮಾಸ್ಟರ್ಸ್. ಈ ವೇದಿಕೆಯಲ್ಲಿ ಇಂಥ ವೇದಿಕೆಯನ್ನ ದೊರೆತಿರ್ತಕ್ಕಂಥ ಪ್ರತಿಯೊಂದು ಆತ್ಮರು ಕೂಡ ಅತ್ಯುತ್ತಮ ಆತ್ಮೋನ್ನತಿಯನ್ನು ಪಡೆಯಲಿಕ್ಕೆ ಸಿಕ್ಕಂತ ಸದಾವಕಾಶ ಅಂತ ತಿಳಿಬೇಕು ಮಾಸ್ಟರ್ಸ್. ಈ ವಿಸ್ಫೋಟನೆಗಳಿಂದ ಅಡೆತಡೆಗಳು ತೊಲಗಿರುವ ಸ್ಥಳಗಳಲ್ಲಿ ಪ್ರಾಣಶಕ್ತಿಯು ಸಂಚರಿಸುತ್ತಾ ಅಲ್ಲಿ ಜೀವ ಚೈತನ್ಯದ ಪುರೋಗತಿಗೆ ಉಪಯೋಗವಾಗುತ್ತಿರುತ್ತದೆ. ಈ ರೀತಿಯಾಗಿ ಮಾನವ ವ್ಯಾಪಾರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ನಡೆದಿರ್ತಕ್ಕಂಥ ಸ್ಫೋಟಗಳನ್ನ ಅಡೆತಡೆಗಳು ತೊಲಗಿಸಲು ಆಗಿರ್ತಕ್ಕಂತಹದ್ದು ಅಂತ ಭಾವಿಸಿ ಪ್ರಾಣಶಕ್ತಿಯು ಅತಿ ಹೆಚ್ಚಾಗಿ ಗಳಿಸುತ್ತಾ ಜೀವ ಚೈತನ್ಯದ ಪುರೋಗತಿಯತ್ತ ಸಾಗಬೇಕಾಗಿದೆ. ಕರ್ಮ ವಿಸ್ಫೋಟನೆಗಳಿಂದ ಬಹಳಷ್ಟು ಗತ ಕರ್ಮ ಭಾರಗಳು ಕೊನೆಗೊಳ್ಳುತ್ತವೆ. ಕರ್ಮ ವಿಸ್ಫೋಟನೆಗಳಿಂದ ಬಹಳಷ್ಟು ಗತ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮ ಭಾರಗಳು ಕೊನೆಗೊಳ್ಳುತ್ತವೆ. ಭೂಕಂಪಗಳು, ಚಂಡಮಾರುತಗಳು, ಪ್ರಳಯಗಳು, ದಹನಗಳು, ಅಗ್ನಿ ಪರ್ವತಗಳ ಸಿಡಿಯುವಿಕೆ ಇದೆಲ್ಲವೂ ಸಂಯುಕ್ತ ಕರ್ಮದಿಂದ ಸಂಭವಿಸುವ ಪರಿಣಾಮಗಳು ಇತ್ತಲ್ವಾ ಮಾಸ್ಟರ್ಸ್. ಇವೆಲ್ಲವೂ ಕೂಡ ಮಾಡಿತಾ ಇದೆ ಅಂದ್ರೆ ವಿಶ್ವಕುಲಕ್ಕೆ, ಮಾನವ ಕುಲಕ್ಕೆ ಏನೋ ಒಳಿತನ ಮಾಡ್ಲಿಕ್ಕೋಸ್ಕರ ಬಂದಿದೆ. ಈಗ ಭೂಕಂಪ ಆಗ್ತಾ ಇದೆ ಅಂತ ಹೇಳಿದ್ರೆ ಮಾಸ್ಟರ್ಸ್, ಭೂಮಿ ಮತ್ತೆ ವಾಯು ಶಕ್ತಿ ಪಂಚಭೂತಗಳ ಸಮ್ಮಿಳನ, ಇವೆಲ್ಲ ಸಂಯುಕ್ತ ಕರ್ಮಗಳಿಂದ ಸಂಭವಿಸ್ತಕ್ಕಂಥ ಪರಿಣಾಮಗಳಾಗಿದೆ. ಪ್ರತಿ ಸ್ಫೋಟದಿಂದಲೂ ತಿರೋಗಮನ ಶಕ್ತಿಯ ಬಲವು ಕುಗ್ಗುತ್ತಿರುತ್ತದೆ. ಪ್ರತಿ ಸ್ಫೋಟದಿಂದಲೂ ಕೂಡ ತಿರೋಗಮನ ಶಕ್ತಿಯ ಕುಗ್ಗಿಬಿಟ್ಟು ಪುರೋಗಮನದ ಎಡೆಗೆ ಸಾಕ್ತಿವಿ ಅಂತ ಅರ್ಥ ಮಾಸ್ಟರ್ಸ್. ಪ್ರಾಣಶಕ್ತಿ ಎಲ್ಲ ಸ್ಫೋಟಗಳಿಂದ ಮಾನವರನ್ನು ಮುನ್ನಡೆಸುತ್ತಿದ್ದರೂ ಅದು ತನ್ನ ಸಮತೋಲನತೆಯನ್ನು ಮತ್ತು ಶ್ರಮ ತತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಸ್ಫೋಟಗಳನ್ನು ಉಂಟು ಮಾಡ್ತಾ ತಿರೋಗಮನ ಶಕ್ತಿಯನ್ನು ಕಡಿಮೆ ಮಾಡ್ತದೆ ನಿಜ, ಆದರೆ ಎಲ್ಲ ಸ್ಫೋಟಗಳಿಂದ ಮಾನವರನ್ನ ಮುನ್ನಡೆಸುತ್ತೆ. ಆದರೆ ಯಾವುದೇ ಕಾರಣಕ್ಕೂ ತನ್ನ ಸಮತೋಲನತೆಯನ್ನು ಕಳೆದುಕೊಳ್ಳಲ್ಲ ಮತ್ತು ಅದರ ಶ್ರಮ ತತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಸಮತೋಲನತೆಯನ್ನು ಕಾಪಾಡುತ್ತೆ ಮಾನವನಲ್ಲಿ, ಹಾಗೂ ಶ್ರಮವನ್ನ ನಿರೀಕ್ಷಣೆ ಮಾಡ್ತದೆ ಮಾಸ್ಟರ್ಸ್. ನಾವು ಎಷ್ಟು ಶ್ರಮ ಪಟ್ಟು ಪ್ರಾಣಶಕ್ತಿಯನ್ನು ಪಡಿತೀವಿ ಅನ್ನೋದು ಕೂಡ ಅತ್ಯಂತ ಮುಖ್ಯ. ಶ್ರಮ ತತ್ವವನ್ನು ಕಳೆದುಕೊಳ್ಳುವುದಿಲ್ಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ವಿಸ್ಫೋಟನೆಗಳು ಅನ್ನೋದ್ರಲ್ಲಿ ಇಷ್ಟು ವಿಷಯ ಮಾಸ್ಟರ್ಸ್. ಇವತ್ತಿನ ಜ್ಞಾನ ಹಂಚಿಕೆಗಾಗಿ ಅವಕಾಶ ಕೊಟ್ಟಂತ ಪರಮೋಚ್ಚ ಗುರುಗಳಿಗೂ, ಇದುವರೆಗೂ ಹಂಚಿದ ಜ್ಞಾನವನ್ನು ಆಲಿಸಿದಂತ ಅನಂತ ದೇವರುಗಳಿಗೂ ನಮಿಸುತ್ತಾ ಈ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿದೆ. ಇವತ್ತು ಈ ವಿಸ್ಫೋಟನೆಗಳು ಅಂದ್ರೆ ಪ್ರಾಣಶಕ್ತಿ ಅನ್ನೋದು ಇಷ್ಟೆಲ್ಲ ವಿಸ್ಫೋಟನಗಳು ಆಗಿದ್ರು ನಾವು ತಟ್ಕೊಳ್ಳೋಂಥ ಸಾಮರ್ಥ್ಯ ನಮ್ಗೆ ಕೊಡುತ್ತೆ. ಬಟ್ ಆದ್ರೆ ಈ ಎಷ್ಟೋ ಜನ ಏನ್ ಅನ್ಕೊಂತಾರೆ ಅಂದ್ರೆ, ಒಂದು ಉದಾಹರಣೆಗೆ ನಾವು ಒಳ್ಳೆಯವರು, ನಮ್ಗೆ ಇಂಥ ತೊಂದರೆಗಳಾಗ್ತಾ ಇದೆ, ನಾವು ಏನೂ ತಪ್ಪು ಮಾಡಿಲ್ಲ ಈ ಜನ್ಮದಲ್ಲಿ, ಆದ್ರೆ ಸುಮಾರು ಕರ್ಮಗಳು ಅನುಭವಿಸ್ತಾ ಇದೀವಿ, ಮತ್ತೆ ಎಲ್ಲಿ ಯಾವುದೇ ತಗೊಂಡಿದ್ರು ನಮ್ಗೆ ಒಂಥರ ನಷ್ಟ, ಕಷ್ಟ, ದುಃಖಗಳು ಹೆಚ್ಚಾಗ್ತಾ ಇದೆ ಅಂತ ಸ್ವಲ್ಪ ಅಂದ್ರೆ ಅವರಲ್ಲಿ ಹೆಚ್ಚು ದುಃಖ ಇರತ್ತೆ. ಅವರು ಕಾರಣ ತಿಳ್ಕೊಂಡ್ರೆ ಈ ಒಂದು ಚಾಪ್ಟರ್ ಇಂದ ಏನ್ ಅರ್ಥ ಆಗತ್ತಂದ್ರೆ, ಆ ಕರ್ಮ ವಿಸ್ಫೋಟನ ಆಗಿದೆ ಅಂತ ಅವರು ಜೀವನದಲ್ಲಿ. ಕರ್ಮ ವಿಸ್ಫೋಟನ ಆಗಿದೆ ಯಾಕೋ ಅಂತಂದ್ರೆ ಅವರ ಜೀವನದಲ್ಲಿ ಆ ಕರ್ಮಗಳೆಲ್ಲ ತೊಲಗಿಸ್ತಾ ಇದೆ, ಅಂದ್ರೆ ಈ ಕರ್ಮ ಭಾರ ಕಡಿಮೆ ಆಗ್ತಾ ಇದೆ. ಈ ವಿಸ್ಫೋಟನ ಆಗ್ತಾ ಇರೋದು ಒಳ್ಳೇದಕ್ಕೂ ಅಂತ ಅರ್ಥ ಆಗ್ತಾ ಇದೆ. ಯಾವುದೇ ವಿಸ್ಫೋಟನ ಆಗ್ಲಿ, ಒಂದು ವ್ಯಕ್ತಿ ಜೀವನದಲ್ಲಿ ಆ ಕರ್ಮ ಫಲ ಹೆಚ್ಚಾಗಿದ್ರೆ, ಅಂದ್ರೆ ಕರ್ಮ ಭಾರ ಹೆಚ್ಚಾಗಿದ್ರೆ ಒಂದು ವಿಸ್ಫೋಟನ ಆಗೇ ಆಗ್ತದೆ. ಆ ವಿಸ್ಫೋಟನ ಏನಂತಂದ್ರೆ ಅವನು ದುಃಖ ಅನುಭವಿಸ್ಬೇಕು ಅಷ್ಟೇ. ಅವನು ಒಳ್ಳೆಯವನೇ, ಈ ಜನ್ಮದಲ್ಲಿ ಒಳ್ಳೆಯವನೇ, ಆದ್ರೆ ಇಂದಿನ ಜನ್ಮದಲ್ಲಿ ಕರ್ಮಗಳು, ಸಂಚಿತ ಕರ್ಮಗಳು ಹೆಚ್ಚಾಗಿರತ್ತೆ. ಅವು ಪ್ರಾರಬ್ಧ ಕರ್ಮವಾಗಿ ಅನುಭವಿಸ್ಬೇಕಲ್ಲ. ಆ ಅನುಭವಿಸುವಾಗ ಅವ್ರಿಗೆ ಒಂಥರ ನೋವಾಗತ್ತೆ. ಆದ್ರೂ ಅನುಭವಿಸಿದ್ರೆ ಆ ಕರ್ಮ ಭಾರ ಕಡಿಮೆ ಆಗತ್ತೆ. ಅದೇ ಆ ಕರ್ಮ ವಿಸ್ಫೋಟನ ಆಗಿದೆ ಅವ್ರ ಜನ್ಮದಲ್ಲಿ. ಈಗ ಅದನ್ನು ಅನುಭವಿಸಿದ್ರೆ ಖಂಡಿತ ಕರ್ಮ ಭಾರ ಕಡಿಮೆ ಆಗತ್ತೆ. ಈ ರೀತಿಯಲ್ಲಿ ಒಂದು ವ್ಯಕ್ತಿಯಲ್ಲಿ ಆಗತ್ತೆ. ಮತ್ತೆ
ಇಡೀ ಸೃಷ್ಟಿಯಲ್ಲಿ ಭೂಮಿ ಮೇಲೆ ಅನೇಕ ಈ ಭೂಕಂಪಗಳು, ಅಗ್ನಿಪರ್ವತಗಳು, ಮತ್ತೆ ತುಫಾನ್ ಬರೋದು, ಎಷ್ಟೋ ಜನ ತೀರೋಗೋದು ನೋಡ್ತಾ ಇರ್ತೀವಿ. ಇವೆಲ್ಲ ಒಂಥರ ಸಮ್ಮೇಳನ ಕರ್ಮಗಳಾಗ್ಲಿ, ಅಂದ್ರೆ ಸಂಯುಕ್ತ, ಅಂದ್ರೆ ಎಲ್ಲರೂ ಸೇರಿ ಮಾಡುವಂಥ ಕರ್ಮಗಳು. ಅದನ್ನು ಸಹ ನಮ್ಮ ಸೃಷ್ಟಿ ಏನ್ ಮಾಡುತ್ತೆ, ತೊಲಗಿಸೋಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಯಾವ ರೀತಿಯಲ್ಲಿದ್ರೆ ಅಲ್ಲಿ ವಿಸ್ಫೋಟನ, ಏನೋ ಒಂದು ವಿಸ್ಫೋಟನ ಆಗೋದು, ಆ ಸುತ್ತಮುತ್ತ ಇರುವಂತ ಜೀವ ಸಂಕುಲ, ಜನ ಎಲ್ಲ ತೀರೋಗೋದು ಎಲ್ಲ ನೋಡ್ತಾ ಇರ್ತೀವಿ ನಾವು. ನಾವೇನಂತ ಅನ್ಕೊಂತೀವಿ ಅಂದ್ರೆ, ಇದೇನಪ್ಪ ಈ ತರ ಆಗ್ತದೆ, ಪ್ರಕೃತಿ ನಮ್ಮ ಮೇಲೆ ಪ್ರಕೋಪ ತೋರಿಸ್ತಾ ಇದೆ, ನಮಗೂ ಒಂಥರ ಏನೋ ದುಃಖ ಕೊಡ್ತಾ ಇದೆ ಅಂತ ಅನ್ಕೊಂತೀವಿ. ಆದ್ರೆ ಪ್ರಕೃತಿ ನಿಯಮದಲ್ಲಿ ಏನಂದ್ರೆ, ಈ ವಿಸ್ಫೋಟನ ಆಗಿ ಅಲ್ಲಿ ಸ್ವಚ್ಛಗೊಳಿಸ್ಬೇಕಷ್ಟೇ. ಅದನ್ನು ಆ ಕರ್ಮ ಭಾರ ಏನಿದೋ ಅದನ್ನು ಕಡಿಮೆ ಮಾಡಕ್ಕೇನೆ ಪ್ರಯತ್ನ ಮಾಡ್ತಾರೆ. ಅದೆಲ್ಲಾನು ಮಾಡೋದು ಈ ಪ್ರಾಣಶಕ್ತಿ. ಇದೆಲ್ಲ ನಾವು ತಿಳ್ಕೊಂಡಿದ್ವಿ. Yes. ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಗುರುಗಳೇ, ಧನ್ಯವಾದ.